ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಭವಿಷ್ಯದಲ್ಲಿ ಗಂಡು ಮಕ್ಕಳ ಸಂತಾನಕ್ಕೆ ಕಂಟಕ ಕಾಡುತ್ತಾ ಎನ್ನುವಂತ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಇದಕ್ಕೆ ಕಾರಣ ಒಂದು ವಿಜ್ಞಾನಿಗಳು ನಡೆಸಿರುವಂತ ಒಂದು ಅಧ್ಯಯನ. ಈ ಅಧ್ಯಯನದ ಪ್ರಕಾರ ಭವಿಷ್ಯದಲ್ಲಿ ಗಂಡು ಮಕ್ಕಳೇ ಹುಟ್ಟೋದಿಲ್ವಾ ಎನ್ನುವಂತ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಗಂಡು ಸಂತಾನಕ್ಕೆ ಗಂಡಾಂತರ. ಭವಿಷ್ಯದಲ್ಲಿ ಗಂಡು ಸಂತಾನಕ್ಕೆ ಗಂಡಾಂತರ ಇದೆಯಾ? ಒಂದು ರಿಪೋರ್ಟ್ಗಳನ್ನು ನೋಡ್ತಾ ಹೋದ್ರೆ, ವಿಜ್ಞಾನಿಗಳು ರೆಡಿ ಮಾಡಿರುವಂಥ ರಿಪೋರ್ಟನ್ನು ನೋಡ್ತಾ ಹೋದ್ರೆ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಭವಿಷ್ಯದಲ್ಲೇ ಗಂಡು ಮಕ್ಕಳು ಹುಟ್ಟೋದಿಲ್ವ? ಹಾಗಾದ್ರೆ ಗಂಡು ಮಕ್ಕಳನ್ನು ಹುಟ್ಟಿಸುವಂಥ ವೈ ಕ್ರೋಮೋಸೋಮ್ ಇದು ನಾಪತ್ತೆಯಾಗಿದೆ. ಆಘಾತಕಾರಿ ವಿಚಾರ. ಕ್ರಮೇಣ ನಾಶವಾಗ್ತಾ ಇದೆ ವೈ ಕ್ರೋಮೋಸೋಮ್. ಹಾಗೆಯೇ 1.1 ಕೋಟಿ ವರ್ಷಗಳ ನಂತರ ಈ ಕ್ರೋಮೋಸೋಮ್ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳಿದ್ರೆ, ಈ ವರ್ಣತಂತು 1 ಕೋಟಿ ವರ್ಷಗಳ ಬಳಿಕ ಸಂಪೂರ್ಣವಾಗಿ ನಾಶ ಆಗುತ್ತೆ ಎನ್ನುವಂಥ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಜನರಲ್ ಪ್ರಬಂಧ ಈ ಬಗ್ಗೆ ಅಧ್ಯಯನವನ್ನು ನಡೆಸಿದೆ. ವಿಜ್ಞಾನಿ ಮಾರ್ಷಲ್ ಗ್ರೇವ್ ನಡೆಸಿರುವಂಥ ಅಧ್ಯಯನ ಇದು. 1438 ಮೂಲ ಜೀನ್ಸ್ಗಳ ಪೈಕಿ 1393 ಜೀನ್ಸ್ಗಳು ನಾಶ ಆಗಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಘಾತಕಾರಿ ಅಧ್ಯಯನದ ವರದಿ ಇದು. ಆದರೆ ಆತಂಕ ಪಡುವಂಥ ಅಗತ್ಯ ಈಗಂತೂ ಸದ್ಯಕ್ಕೆ ಇಲ್ಲ. ಈ ಹಿಂದೆ ಕೂಡ ಬೇರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಒಂದಷ್ಟು ದೇಶಗಳ ವರದಿಯನ್ನು ನೋಡ್ತಾ ಹೋಗೋದಾದ್ರೆ ನಾನು ಕೂಡ ನೋಡ್ತಾ ಇದ್ದೆ, ಜಪಾನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ. ಎಸ್, ಗಮನಿಸ್ತಾ ಇದ್ವಿ ಒಂದು ರೀತಿ ಆಘಾತಕಾರಿ ವಿಚಾರ. ಹಾಗೆಯೇ ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ತಜ್ಞರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಶರತ್ ಕುಲಕರ್ಣಿ, ಆಯುರ್ವೇದ ತಜ್ಞರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್ತುರಿ ಮತ್ತು ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ. ಎಸ್ ಸರ್, ಈ ರಿಪೋರ್ಟ್ ಅನ್ನ ನೋಡಿದ್ರೆ ಒಂದಷ್ಟು ಆತಂಕ ವ್ಯಕ್ತವಾಗ್ತಾ ಇದೆ. ಈ ರಿಪೋರ್ಟ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಹೌದು ಸಂಪತ್ತುರಿ, ಇವಾಗ ಈ ರಿಪೋರ್ಟ್ ಏನ್ ಬಂದಿದೆ, ಸೊ ಅವರು ತುಂಬಾ ಹಿಸ್ಟ್ರಿನೆಲ್ಲ ಸ್ಟಡಿ ಮಾಡಿದ್ದಾರೆ. ಅಂದ್ರೆ ಕೋಟ್ಯಾಂತರ ವರ್ಷದ ಹಿಸ್ಟ್ರಿನ ಅವರು ಸ್ಟಡಿ ಮಾಡಿದ್ದಾರೆ. ಹೌದು. ಸೊ ಮುಂಬರುವ ಕೆಲವೊಂದು ಕೋಟಿ ವರ್ಷದಲ್ಲಿ ಏನು ಉಳ್ಕೊಂಡಿರುವಂತಹ 45 ಅಥವಾ ಸುಮಾರು 45 ಏನು ಅಂಶ ಉಳ್ಕೊಂಡಿದೆ ವೈ ಕ್ರೋಮೋಸೋಮ್ನ ಜೀನ್ಸ್ಗಳು, ಅದು ಕೂಡ ನಾಶವಾಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಇವರ ವರದಿ ಇದೆ. ಸೊ ಇದು ಇವಾಗ ಸದ್ಯಕ್ಕೆ ಅವರು ಸ್ಟಡಿನ ಮಾಡಿ ಹೈಪೋಥಿಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ಪ್ರೂವ್ ಆಗಿರೋದಂತಲ್ಲ, ಮುಂದೆ ಆಗಬಹುದು ಅಂತ ಅವರ ಒಂದು ಅನಿಸಿಕೆ ಏನಿದೆ ಅದನ್ನ ಅವರು ತಿಳಿಸಿದ್ದಾರೆ. ಸೊ ಕೊನೆಯದಾಗಿ ಅವರೇ ಕೂಡ ಹೇಳ್ತಾರೆ, ಇದರಲ್ಲಿ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ರೀತಿ ಆಯ್ತು ಅಂತ ಹೇಳಿದ್ರೆ, ಹೇಗೆ ಒಂದು ಇಲಿಯ ವಂಶದಲ್ಲಿ ಕಂಪ್ಲೀಟ್ ಆಗಿ ನ್ಯೂ ಅಡಾಪ್ಟೇಷನ್ ಆಗ್ಬಿಟ್ಟು ವೈ ಕ್ರೋಮೋಸೋಮ್ ಬದಲು ಬೇರೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಬರಬಹುದು ಅಥವಾ ಇದೇ ಅಡಾಪ್ಟೇಷನ್ ಆಗಬಹುದು, ಹೇಗೆ ನಮ್ಮ ಯೂನಿವರ್ಸ್ ಇರುತ್ತೆ ಅಥವಾ ನೇಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ಇದನ್ನ ತೆಗೆದಿದೆ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಒಂದು ಸಬ್ಸ್ಟಿಟ್ಯೂಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಇದು ಇಲ್ಲಿಯಲ್ಲೂ ಕೂಡ ನಾವು ನೋಡಿದ್ದೇವೆ ಅಂತ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ವರದಿ ಬಗ್ಗೆ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇದು ಇನ್ನೂ ತುಂಬಾ ಡೀಪ್ ಆಗಿ ಇದು ಆಗ್ಬೇಕು, ಸ್ಟಡಿ ಆಗ್ಬೇಕು. ಇದರಲ್ಲಿ ಸ್ಟಡಿ ಆಗ್ಬಿಟ್ಟು ಯಾವ ಒಂದು ಕಾರಣಗಳಿಂದ ಈ ವೈ ಕ್ರೋಮೋಸೋಮ್ ಎಕ್ಸ್ಟಿಂಕ್ಟ್ ಅಥವಾ ನಾಶ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇದು ನಾಶ ಆಯ್ತು ಅಂತ ಹೇಳಿದ್ರೆ ಹೇಗೆ ಮುಂದಿನ ಒಂದು ಜೀವನ ಅಂತ ಒಂದು ಎರಡನೇ ಅಂಶ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಇದು ಆಗಬಾರದು ಅಂತ ಹೇಳಿದ್ರೆ ನಾವು ಯಾವೆಲ್ಲ ಒಂದು ಪ್ರಿಕಾಷನ್ಸ್ ಗಳನ್ನ ತಗೋಬೇಕು ಅಂತ ಹೇಳುವುದು ಇದು ಮೂರನೇ ಅಂಶ. ಸೊ ಇದನ್ನೆಲ್ಲ ಕೂಡ ನಾವು ಸಮಗ್ರವಾಗಿ ಚರ್ಚೆ ಮಾಡಿ, ತಿರ್ಗಾ ಮತ್ತೆ ರೀಡಿಸ್ಕಸ್ ಮಾಡಿ, ಮತ್ತೆ ಸ್ಟಡಿ ಮಾಡಿ, ಮತ್ತೆ ಈ ರೀತಿಯಾದಂತಹ ಒಂದು ರಿಸರ್ಚ್ ಅನ್ನ ಮಾಡುವಂತ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ವೆಲ್ ಸರ್, ವೆಲ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ರಿಪೋರ್ಟ್ ನೋಡ್ತಾ ಇದ್ದಂಗೆ ನಿಮ್ಗೆ ಏನ್ ಅನಿಸ್ತು ಸರ್? ನನಗೆ ಒಂಥರ ಖುಷಿ ಆಯ್ತು. ಏನಕ್ಕೆ ಸರ್? ವರದಕ್ಷಿಣೆಯ ಪಿಡುಗನ್ನು ಇದುವರೆಗೂ ಯಾರೂ ತಪ್ಸಕ್ಕಾಗಿರ್ಲಿಲ್ಲ.
ಅದು ಈ ರೀತಿ ಆದ್ರೂ ಆದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಡಿಮ್ಯಾಂಡ್ ಇರುತ್ತೆ ಅಂತ ತಮಾಷೆಗೆ ಹೇಳ್ತಾ ಇದ್ದೀನಿ ನಾನು. ಬಟ್ ನೋಡಿ ಸರ್, ಇದೊಂದು ಸೈಂಟಿಫಿಕ್ ಸ್ಟಡಿ. ಈ ರಿಸರ್ಚ್ ಸ್ಟಡಿಗಳು ಬಂದಾಗೆ ನಾವೆಲ್ಲ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ಸ್ ಇದ್ದೀವಿ. ಒಂದು ಮಾತಂತೂ ಸತ್ಯ, ಈ ಅನೇಕ ರಿಸರ್ಚ್ಗಳು ಸಡನ್ ಆಗಿ ಈ ರೀತಿ ರಿಪೋರ್ಟ್ ಕೊಟ್ಟಾಗ ಗೊಂದಲ ಶುರುವಾಗುತ್ತೆ. ಇದು ಅದು ಏನು 1000 ಕೋಟಿ 1 ಕೋಟಿ ವರ್ಷ ಆದ್ಮೇಲೆ, ಸೊ ಅದಕ್ಕೋಸ್ಕರ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋದು ಒಂದು. ಎರಡನೇದು ನಾನು ಹೇಳ್ತೀನಿ ಸರ್, ಒಂದು ರಿಸರ್ಚ್ನ ಬಂದಿತ್ತು, ಬೆಳ್ಳುಳ್ಳಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರಲ್ಲ ಅಂತ ಒಂದು ರಿಸರ್ಚ್ ಪೇಪರ್ನ ಬಂದಿತ್ತು. 11 ವರ್ಷಕ್ಕೆ ಇನ್ನೊಂದು ರಿಸರ್ಚ್ ಬರುತ್ತೆ, ಬೆಳ್ಳುಳ್ಳಿ ತಿನ್ನೋದ್ರಿಂದ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ. ಸೊ ಜನಗಳಿಗೆ ಒಂಥರ ತಮಾಷೆ ಅನ್ಸ್ಬಿಡುತ್ತೆ. ಇದು ವೆದರ್ ಪ್ರಿಡಿಕ್ಷನ್ ಇದೆಯಲ್ಲ, ಆ ರೀತಿ ಆಗುತ್ತೆ. ಈ ರೀತಿ ರಿಸರ್ಚ್ಗಳು ಬಂದಾಗೆ ಸೊ ಸದ್ಯಕ್ಕಂತೂ ನಾವು ಒಂದು ಡಿಸ್ಕಷನ್ ಮಾಡೋಣ ಜೀನ್ಸ್ ಬಗ್ಗೆ ಅರ್ಥಗಳನ್ನ. ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ ಹೆರಿಡಿಟಿ ಅಂತೀವಿ ನಾವು ಜೀನ್ಸ್. ಅಂಡ್ ಎಲ್ರಿಗೂ ಗೊತ್ತಿದ್ದಂಗೆ XY ಜೀನ್ಸ್ ಇಂಪಾರ್ಟೆಂಟ್ ಸೆಕ್ಸ್ ಡಿಟರ್ಮಿನೇಷನ್ ಒಳಗೆ. ಸೊ ಈ ಗಂಡು ಹೆಣ್ಣಿನ ಮಿಲನ ಆದಾಗೆ XY ಗಂಡಸಿಂದು, XX ಹೆಣ್ಣು ಮಕ್ಕಳದು. ಸೊ ಬಹಳ ಜನ ಮನೆಗಳಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ, ಹೆಣ್ಣೇರ್ತಾಳೆ ಅಂತ. ಹೆಣ್ಣೆರಳೋದು ಅವಳು, ಆದ್ರೆ ಅದಕ್ಕೆ ಕಾರಣ ಗಂಡು. ಇಷ್ಟಂತೂ ಜನಗಳಿಗೊಂದು ಸಂದೇಶ ಕೊಡೋಣ. ದಯವಿಟ್ಟು ನಿಮ್ಗೆ ಮಕ್ಕಳು ಹೆಣ್ಣು ಹುಟ್ಟಿದಾಗ, 3ನೇದು ಹೆಣ್ಣು ಹುಟ್ಟಿದಾಗ ಆ ಎಮ್ಮನ್ನು ಶಾಪ ಹಾಕ್ಬೇಡಿ, ಈ ಅಪ್ಪಂದೆ ತಪ್ಪು ಅನ್ನೋದು ನಿಮ್ಮ ಮನೆಗೆ ಅರಿವಿರ್ಲಿ ಅಂತ. ಬಟ್ ಈ ತರ ರಿಸರ್ಚ್ ಬಂದಾಗ ಇಟ್ಸ್ ಎ ಗುಡ್ ಟಾಪಿಕ್ ಫಾರ್ ಡಿಸ್ಕಷನ್. ಎಲ್ಲೂ ಗಾಬರಿ ಆಗೋಂಥದ್ದು ಬೇಡ. ಇನ್ನು ಕುಲಕರ್ಣಿ ಅವರು ಅದೇ ಹೇಳ್ತಾ ಇದ್ರು. ಸೊ ನಿಜವಾದ ಅವರ ಸಿಸ್ಟಮ್ ಆಗಲಿ ನಮ್ಮ ಸಿಸ್ಟಮ್ ಆಗಲಿ, ಅಲ್ಟಿಮೇಟ್ಲಿ ಇಟ್ ಇಸ್ ದ ಸೈನ್ಸ್. ಸೈನ್ಸ್ ನಲ್ಲಿ ನೋಡೋಣ ಈ ರೀತಿಯ ಗೊಂದಲಮಯವಾದ ಇವು ಬಂದಾಗೆ ಅದು ಹೆಂಗೆ ಡಿಸಪಿಯರ್ ಆಗುತ್ತೆ ನನಗಂತೂ ಆಶ್ಚರ್ಯ ಆಗುತ್ತೆ. XY ಇಸ್ ಬೇಸಿಕಲಿ ಅವನ ಸೆಕ್ಸ್ ಜೀನ್ನೊಳಗಿರೋ ಅಂಥದ್ದು. XY ಎಲ್ಲಿ ಹೋಗುತ್ತೆ, ಯಾಕೆ ಹೋಗುತ್ತೆ? ಬಟ್ ಇನ್ನೊಂದು ಅವರೇ ಹೇಳ್ತಾರೆ ಲಾಸ್ಟ್ನಾಗ ಒಂದು ಸ್ಟಡಿಯಲ್ಲಿ, ರ್ಯಾಟ್ಸ್ನಲ್ಲಿ ಹಿಂಗಾಗಿತ್ತು, ಆಮೇಲೆ ತಿರುಗಿ ವಾಪಸ್ ಬಂತು ಅಂತ. ಸೊ ಹಂಗಾಗಿ ನಮ್ಗೆಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಕುತೂಹಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ವೆಲ್ ಸರ್, ವೆಲ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೇಮಾ ಡಯಟಿಷಿಯನ್ ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಈ ರಿಪೋರ್ಟ್ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಇಬ್ಬರ ತಜ್ಞರು ಏನ್ ಹೇಳಿದ್ರು ಅದನ್ನೇ ನಾನು ಅನುಮೋದಿಸ್ತೀನಿ. ಯಾಕೆ ಗೊತ್ತಾ, ಈ ಸೈಂಟಿಫಿಕ್ ರಿಸರ್ಚ್ ಅಂತ ಅನ್ನೋದು ತುಂಬಾ, ಈಗ ನಾನು ಒಂದು ರಿಸರ್ಚ್ ಹೇಳ್ತೀನಿ, ಒಂದಷ್ಟು ವರ್ಷ ಆದ್ಮೇಲೆ ಅದನ್ನ ಕೌಂಟರ್ ಮಾಡೋ ಹಾಗೆ ಇನ್ನೊಂದು ರಿಸರ್ಚ್ ಬರುತ್ತೆ, ಇದನ್ನ ಡಿಬಂಕ್ ಮಾಡತ್ರ ಇನ್ನೊಂದು ಬರುತ್ತೆ. ಈ ತರಹ ನಡೀತಾ ಇರೋದು ಒಂದಂತೂ ಹೌದು. ಆದ್ರೆ ಎರಡನೇದು, ಈ ಅಂಕಿಅಂಶ ಅವ್ರಿಗೆ ಎಷ್ಟು ಕ್ರೋಮೋಸೋಮ್ಸ್ ಕಡಿಮೆ ಆಗೋಯ್ತು, ಇನ್ನು ಮುಂದೆ ಗಂಡು ಮಕ್ಕಳು ಹುಟ್ಟೋದೇ ಇಲ್ಲ ಅಂತ ಅನ್ನೋದನ್ನ ಅವರೇ ಹೇಳಿರೋ ಹಾಗೆ ತುಂಬಾ ಸಾಕಷ್ಟು ಸಮಯ ಇದೆ. ಆದರೆ ನಾನ್ ಹೇಳೋದು ಕಂಪ್ಲೀಟ್ಲಿ ಇದನ್ನ ಇಗ್ನೋರ್ ಮಾಡಕ್ಕಂತೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇವ್ರು ಹೇಳಿರೋದು ಇನ್ನು ಗಂಡು ಮಕ್ಕಳೇ ಹುಟ್ಟೋದಿಲ್ಲ ಅಂತ ಅನ್ನೋದು. ಅದು ಇಲ್ಲದೆ ಇದ್ರು ಕೂಡ ಸಂತಾನಹೀನತೆ ಅಂತ ಅನ್ನೋದನ್ನ ನಾವು ತುಂಬಾ ನೋಡ್ತಾ ಇದ್ದೀವಿ. ಇಡೀ ಜಗತ್ತಲ್ಲಿ ಸಂತಾನಹೀನತೆಯಿಂದ ನೋಡ್ತಾ ಇದ್ದೀವಿ. ಇದು ಮೊದಲನೇ ಸ್ಟೆಪ್ ಅಂತ ತಿಳ್ಕೊಳ್ಳೋಣ. ಆ ಹಂತಕ್ಕೆ ಅದು ಹೇಳದೆ ಇದ್ರು ಈ ಸಂತಾನಹೀನತೆಗೆ ಅನೇಕ ಕಾರಣಗಳು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಖಂಡಿತಾನು ಗಮನ ಹರಿಸ್ಬೇಕು, ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗಿ ಬಂದಿದೆ ಇದು. ಎಸ್ ಮೇಡಮ್, ಎಸ್. ಶರತ್ ಸರ್, ಇನ್ನೊಂದ್ ಕಡೆಯಲ್ಲಿ ನೋಡ್ತಾ ಇದ್ವಿ ನಾವು, ಈ ವರ್ಣತಂತು ಅಥವಾ ಕ್ರೋಮೋಸೋಮ್ ನಾಶ ಆಗೋಕ್ ರೀಸನ್ಗಳು ಏನಿರ್ಬೋದು ಸರ್? ಕರೆಕ್ಟ್. ತುಂಬಾ ಇವಾಗ ಈ ಸ್ಟಡಿ ಮೂಲನೇ ಈ ಪ್ರಶ್ನೆ ಆಕ್ಚುಲಿ ಕರೆಕ್ಟ್ ಆಗಿ ಕೇಳಿದಾರೆ. ಏನ್ ರೀಸನ್ ಇರಬಹುದು, ಯಾಕೆ ಇದು ನಾಶ ಆಗಬಹುದು? ಇವಾಗ ಹೆಂಗೆ ಎಕ್ಸ್ಟಿಂಕ್ಟ್ ಅಂತ ಏನ್ ಹೇಳ್ತೇವೆ, ಇವಾಗ ಹಲವಾರು ಸಾವಿರ ಕೋಟಿ ವರ್ಷ ಹಿಂದೆ, ಲಕ್ಷ ವರ್ಷದ ಹಿಂದೆ ಏನು ಡೈನೋಸಾರ್ಸ್ ಗಳು ಉಳ್ಕೊಂಡಿತ್ತು, ಅದು ಹೇಗೆ ಸತ್ತೋಯ್ತು, ಹೇಗೆ ಎಕ್ಸ್ಟಿಂಕ್ಟ್ ಆಯ್ತು ಅಂತ ಕಂಪ್ಲೀಟ್ ಆಗಿ ಜನರೇಷನ್ ಹೊರಟೋಗ್ಬಿಡ್ತು. ಆ ರೀತಿ ಹಲವಾರು ಪ್ರಾಣಿಗಳು ಕೂಡ ಹೋಗಿದೆ, ಹಲವಾರು ಗಿಡ ಮರಗಳು ಹೋಗಿದೆ, ಪ್ರಾಣಿ ಪಕ್ಷಿಗಳು ಹೋಗಿದಾವೆ, ಈಗಲೂ ಕೂಡ ಮುಂದೆ ಹೋಗುವಂತ ಸಾಧ್ಯತೆಗಳಿದೆ, ಅದನ್ನು ಕೂಡ ಎಲ್ಲ ಪ್ರಿಡಿಕ್ಟ್ ಮಾಡಿದ್ದಾರೆ. ಇನ್ನು ಇದಕ್ಕೆ ರೀಸನ್ಗಳು ಹಲವಾರು ಇರ್ಬೋದು. ಒಂದು ನೇಚರ್, ಅಂಜನಪ್ಪ ಸರ್ ಜೋಕಲ್ಲಿ ಹೇಳಿದ್ರು ಕೂಡ ಅದು ಒಂದು ರೀತಿಯಲ್ಲಿ ನಾವು ನೋಡಿದ್ರೆ, ನೇಚರ್ ಗೆಟ್ಸ್ ರಿಡ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಅನಾಯಿಂಗ್ ಅಂತ. ಅಂದ್ರೆ ನೇಚರ್ಗೆ ಯಾರಾದ್ರೂ ತೊಂದರೆ ಕೊಡ್ತಿದ್ದಾರೆ, ನಮ್ಮ ಒಂದು ನೇಚರ್ ಅನ್ನುವ ಹೋಮಿಯೋಸ್ಟಾಸಿಸ್ ಏನಿರುತ್ತೆ ಹೊರಗಡೆ ನೇಚರ್, ಅಲ್ಲಿ ಯಾರಾದ್ರೂ ತುಂಬಾ ಜಾಸ್ತಿ ತೊಂದರೆ ಕೊಡ್ತಿದ್ರೆ ಆ ಒಂದು ರೀಸನ್ ಏನಿರುತ್ತೆ ಅದಕ್ಕೆ, ಅದನ್ನ ಸರ್ವನಾಶ ಮಾಡುವಂತ ಕೆಪಾಸಿಟಿ ನಮ್ಮ ನೇಚರ್ ಇರುತ್ತೆ. ಅದನ್ನ ನಾವು ಹಲವಾರು ಟೈಮ್ ನೋಡಿದ್ದೇವೆ. ತುಂಬಾ ಡೀಪ್ ಆಗಿ ಮನೆ ಕಟ್ಬಿಟ್ಟು ತುಂಬಾ 40-50 ಫ್ಲೋರ್ ಮನೆ ಎಲ್ಲ ಕಟ್ತಾ ಹೋದಂಗೆ ಒಂದ್ ದಿವಸ ಅರ್ಥಕ್ವೇಕ್ ಆಗಿ ಎಲ್ಲ ನೆಲಸಮ ಆಗಿರುವಂತದ್ದು. ಸೊ ಇದು
ನೇಚರಿನ ಒಂದು ಕೆಪಾಸಿಟಿ ಎಲ್ಲ ಎಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಟ್ಬಿಟ್ಟು ಒಂದ್ ದಿವಸ ಫ್ಲಡ್ ಬಂತು ಅಥವಾ ಎಲೆಕ್ಟ್ರಿಸಿಟಿ ಇರಲಿಲ್ಲ, 4-5 ದಿವಸ 2 ತಿಂಗಳು ಎಲೆಕ್ಟ್ರಿಸಿಟಿ ಇರಲಿಲ್ಲ, ಚೆನ್ನೈಲಿ ನೋಡಿದ್ದೇವೆ ಅವತ್ತು ಸ್ವಲ್ಪ ವರ್ಷದ ಹಿಂದೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಇನ್ನು ನೇಚರಿನ ಒಂದು ಡಿಸಿಷನ್ ಇತ್ತು ಹಂಗೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ನಾಶ ಆಗುವ ಸಾಧ್ಯತೆಗಳು ಇರುತ್ತೆ. ತುಂಬಾ ಬೇರೆ ಬೇರೆ ರೀಸನ್ಸ್ ಗಳಿರ್ಬೋದು. ಇಲ್ಲಿ ನೇಚರ್ ಇರ್ಬೋದು, ಹೆಂಗೆ ಒಂದು ಡೈನೋಸಾರಿಗೆ ಆಗಿರುವಂತಹ ಒಂದು ಆಕಾಶದಿಂದ ಏನೋ ಬಂದು ಪಡೆದಿದ್ದಕ್ಕೆ ಡೈನೋಸಾರ್ಗಳು ಹೋಯ್ತು ಅಂತ ಹೈಪೋಥಿಸಿಸ್ ಇದೆ. ಆ ರೀತಿ ನೇಚರಿನ ಡಿಸಿಷನ್ ಇರಬಹುದು. ಎರಡನೇದಾಗಿ ಮೇಡಮ್ ಹೇಳ್ತಿದ್ರು ಅವಾಗ ತುಂಬಾ ನೀಟಾಗಿ ಅವರು ಕೋರಿಲೇಟ್ ಮಾಡಿ ಕನೆಕ್ಟ್ ಮಾಡಿದ್ದಾರೆ. ಸಂತಾನಹೀನತೆ ಶುರುವಾಗಿದೆ, ಫರ್ಟಿಲಿಟಿ ಇಶ್ಯೂಸ್ ತುಂಬಾ ಶುರುವಾಗಿದೆ. ಸೊ ಅಂಜನಪ್ಪ ಸರ್ ಕೂಡ ಒಪ್ಪುತ್ತಾರೆ. ಈಗ ಫರ್ಟಿಲಿಟಿ ಇಶ್ಯೂಸ್ ಅವರಿಗೂ ಕೂಡ ತುಂಬಾ ಕೇಸ್ಗಳು ನೋಡಿ ರೆಫರ್ ಮಾಡಿರ್ತಾರೆ ಅವರು ತುಂಬಾ ಎಕ್ಸ್ಪರ್ಟ್ಸ್ ಗಳಿಗೆ, ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಗಳಿಗೆಲ್ಲ. ಸೊ ಈ ಫರ್ಟಿಲಿಟಿ ಫಲವತ್ತತೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾವು ನೋಡುವಂಗೆ ಹೆಚ್ಚಾಗಿ ಪುರುಷರಲ್ಲಿ ಇದು ಕಡಿಮೆ ಆಗೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅದು ಹಲವಾರು ರೀಸನ್ಸ್ ಗಳಿಂದ ಇರಬಹುದು. ಸ್ಟ್ರೆಸ್ ಇಂದ ಇರಬಹುದು, ಲೈಫ್ ಸ್ಟೈಲ್ ಇಂದ ಇರಬಹುದು, ಸಿಗರೇಟ್ ಸ್ಮೋಕಿಂಗ್, ಆಲ್ಕೋಹಾಲ್, ಇದು ಡ್ರಗ್ಸ್ ಇರಬಹುದು. ಈ ರೀತಿ ಹಲವಾರು ಒಂದು ಕಾರಣಗಳಿಂದ ಫಲವತ್ತತೆ ಏನಿದೆ ಅದು ಕಡಿಮೆ ಆಗ್ಲಿಕ್ಕೆ ಶುರುವಾಗಿದೆ. ಇದು ಕಡಿಮೆ ಆದಂಗೆ ಅಲ್ಲಿ ಫಸ್ಟ್ ಆಫ್ ಆಲ್ ರಿಪ್ರೊಡಕ್ಷನ್ ಇರಲ್ಲ. ಮೊದಲನೇದಾಗಿ ಮಗುವೇ ಆಗಲ್ಲ, ಆ ಕಡೆ ಗಂಡು ಆಗಲ್ಲ, ಈ ಕಡೆ ಹೆಣ್ಣು ಆಗಲ್ಲ. ಸೊ ಇದು ಮೇ ಬಿ ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ಸ್ಟೇಜ್ ಅನ್ಕೋಬಹುದಾ ನಾವು. ಅಫ್ಕೋರ್ಸ್ ಇದ್ರ ಮುಂದೆ ನಾವು ಸ್ಟಡಿ ಮಾಡ್ಬೇಕು, ಇಲ್ಲ ಅಂತಲ್ಲ. ಇದು ಎರಡನೇದು ನಾವು ಬಂದಿದ್ದೇನಪ್ಪ ಅಂದ್ರೆ ಲೈಫ್ ಸ್ಟೈಲ್. ನಮ್ಮ ದಿನನಿತ್ಯದ ಏನು ಆಕ್ಟಿವಿಟೀಸ್ ಇರುತ್ತೆ ಅಥವಾ ಏನ್ ಸ್ಟ್ರೆಸ್ ಇದೆ ಅಥವಾ ಸ್ಲೀಪ್ ಸೈಕಲ್ ಏನಿದೆ, ನಮಗೆ ಬರ್ತಿರುವಂತಹ ಕಾಯಿಲೆಗಳು ಏನೇನಿದೆ, ಮೆಟಾಬಾಲಿಕ್ ಡಿಸಾರ್ಡರ್ಸ್ ಬರ್ತಾ ಇದೆ, ಕ್ಯಾನ್ಸರ್ಸ್ ಗಳು ಬರ್ತಾ ಇದೆ, ಎಲ್ಲ ಕೂಡ ಅನ್ನೋನ್ ಒರಿಜಿನ್. ಎಲ್ಲರಿಗೂ ಕೂಡ ಅನ್ನೋನ್ ಒರಿಜಿನ್. ಸರ್ ಎಲ್ಲ ಚೆನ್ನಾಗಿತ್ತು ಸರ್, ಬೆಳಿಗ್ಗೆ ನಾನು ವಾಕಿಂಗ್ ಮಾಡ್ತಿದ್ದೆ, ಎಕ್ಸರ್ಸೈಸ್ ಮಾಡ್ತಿದ್ದೆ, ಕರೆಕ್ಟ್ ಆಗಿ ನಾನು ಮನೇಲಿ ತಿಂತಿದ್ದೆ ಸರ್, ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಕಾರಣ ಗೊತ್ತಿಲ್ಲ. ಸೊ ಈ ರೀತಿಯಾದಂತಹ ಬದಲಾವಣೆಗಳು ಜೀನ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಇದು ಕೂಡ ಎಲ್ಲೋ ಒಂದ್ ಕಡೆ ಅಲಾರಾಮಿಂಗ್ ಸೈನ್. ಇದು ಒಂದನೇದು ನೇಚರ್ ಡಿಸೈಡ್ ಮಾಡಿದೆ, ವೈ ಕ್ರೋಮೋಸೋಮ್ ತೆಗೆದ್ಬಿಟ್ಟು ಇದಕ್ಕೆ ನಾನು ಉತ್ತಮವಾದ ಬೇರೆ ರಿಪ್ಲೇಸ್ಮೆಂಟ್ ಕೊಡ್ತೇನೆ ಅಥವಾ ಕೊಡೋದೇ ಇಲ್ಲ, ಅದು ನೇಚರ್ ಬಿಟ್ಟಿತ್ತು. ಆ ಡಿಸ್ಕಷನ್ ನಾವು ಮಾಡೋದಕ್ಕೆ ತುಂಬಾ ಇನ್ನು ಅದಕ್ಕೆ ಸಪೋರ್ಟಿಂಗ್ ಡೇಟಾ ಬೇಕು, ಸಪೋರ್ಟಿಂಗ್ ಸೈನ್ಸ್ ಬೇಕು, ಸಪೋರ್ಟಿಂಗ್ ರಿಸರ್ಚ್ ಬೇಕು. ಮೇ ಬಿ ಅಲ್ಲಿವರೆಗೂ ನಾವು ಇನ್ನೂ ರೀಚ್ ಆಗಿಲ್ಲ, ಒಂದ್ ದಿವಸ ಆಗ್ತೇವೆ, ಅವಾಗ ಮಾತಾಡ್ಬೋದು ನೇಚರ್ ಯಾಕೆ ಹಿಂಗ್ ಡಿಸೈಡ್ ಮಾಡಿದೆ ಅಂತ. ಎರಡನೇದು ನಾವು ಡಿಸೈಡ್ ಮಾಡುವಂಥದ್ದು, ನಮ್ಮ ಒಂದು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಒಂದು ಆಕ್ಟಿವಿಟೀಸ್ ಇರ್ಬೋದು, ನಮ್ಮ ಒಂದು ಡಯಟಿಕ್ ಹ್ಯಾಬಿಟ್ಸ್ ಇರ್ಬೋದು, ನಾವು ತಿನ್ನುವಂತ ಆಹಾರ, ನಾವು ಮಾಡುವಂತ ಆಕ್ಟಿವಿಟೀಸ್ ಗಳಿರ್ಬೋದು. ಇದು ಎರಡನೇ ರೀಸನ್ ಇರ್ಬೋದು. ಇನ್ನು ಮೂರನೇದಾಗಿ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಅಗೇನ್ ಈ ಬರ್ತಾ ಬರ್ತಾ ಹೆಂಗೆ ನಾವು ಸ್ಪಿರಿಚುವಲ್ ಟಚ್ ಇದಕ್ಕೆ ನೋಡಿದ್ವಿ ಅಂತ ಹೇಳಿದ್ರೆ, ಹೇಗೆ ಯಾವ ರೀತಿ ಕ್ರಮೇಣವಾಗಿ ಕಂಪ್ಲೀಟ್ ಆಗಿ ಜನಸಂಖ್ಯೆ ಎಲ್ಲ ಹೊರಟೋಗ್ಬಿಟ್ಟು ಬೇರೆ ಯುಗದ ಪ್ರಾರಂಭ ಆಗುತ್ತೆ. ಸ್ಪಿರಿಚುವಲಿ ನೋಡ್ತಾ ಹೋದ್ರೆ ತುಂಬಾ ಜನ ಒಪ್ಕೊಳ್ಳಿಕ್ಕಿಲ್ಲ, ಬಟ್ ನಾವು ನೋಡುವಂತ ವ್ಯೂ ಅಷ್ಟೇ. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಅವಾಗ ಕಂಪ್ಲೀಟ್ ಆಗಿ ಒಂದು ಮಾನವ ಕುಲ ಏನಿದೆ ಅದೆಲ್ಲ ಹೊರಟೋಗ್ಬಿಟ್ಟು ಬೇರೆ ಏನಾದ್ರು ಉತ್ಪತ್ತಿ ಆಗುವಂತ ಸಾಧ್ಯತೆಗಳಿರ್ಬೋದು. ಅದು ಕೂಡ ಅಗೇನ್ ನೇಚರ್ಗೆ ಅಟ್ರಿಬ್ಯೂಟ್ ಮಾಡ್ತೀವಿ ನಾವು, ನೇಚರ್ ಅದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಇದೆಲ್ಲ ಕೂಡ ಹಲವಾರು ಕಾರಣಗಳು ಇರಬಹುದು. ವೆಲ್ ಸರ್, ವೆಲ್ ಅಂಜನಪ್ಪ ಸರ್, ಶರತ್ ಸರ್ ಹೇಳ್ತಾ ಇದ್ದಾರೆ ಪ್ರಕೃತಿಯ ವಿರುದ್ಧ ನಾವು ನಡೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ಏನ್ ಹೇಳುತ್ತೆ ಅದನ್ನ ನಾವು ಕೇಳಲೇಬೇಕು, ಸ್ವೀಕರಿಸಲೇಬೇಕು. ನೀವೇನ್ ಹೇಳ್ತೀರಾ ಸರ್? ಅದು ಸತ್ಯ. ಭೂಮಿಯ ಮೇಲೆ ಆರ್ಡಿನರಿ ವೈರಸ್ನಿಂದ ಅದು ಒಂದು ಸೆಲ್ಲು ಇಲ್ಲ ಅದಕ್ಕೆ. ವೈರಸ್ನಿಂದ ಹಿಡಿದು ಮನುಷ್ಯನ ತಕ್ಕ ಎಲ್ಲ ಸ್ಪೀಸೀಸು ಬದುಕಿದಾವೆ. ನಿಜ. ಪ್ರತಿಯೊಂದು ಸ್ಪೀಸೀಸ್ನ ಒಂದು ಅಲ್ಟಿಮೇಟ್ ಏಮ್ ಏನಂದ್ರೆ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಇದ್ರೆ ಮಾತ್ರ ಆ ಸ್ಪೀಸೀಸ್ ಭೂಮಿಯ ಮೇಲೆ ಇರುತ್ತೆ. ಈಗಾಗಲೇ ನಮ್ಮ ಕಣ್ಣು ಮುಂದೆನೆ ನಾವು ಕೇಳ್ದಂಗೆನೆ ಡೈನಾಸೆರೋಸ್ ಅನ್ನೋ ಒಂದು ಸ್ಪೀಸೀಸ್ ಕುಲಕರ್ಣಿ ಅವರು ಹೇಳ್ದಂಗೆ ಎಕ್ಸ್ಟಿಂಟ್ ಆಗೋಗಿದೆ. ಸೊ ಅದಕ್ಕೆ ಕಾರಣ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್, ಅದರೊಳಗೆ ಡೌಟ್ ಏನಿಲ್ಲ. ಅಂಡ್ ಈ ಇದ್ರ ಮಾತಾಡಿದ್ರು ಕೂಡ ಯುಗಗಳು ನಾವು ನೋಡ್ತಾ ಇದೀವಿ. ಈಗ ನಾವು ಕಲಿಯುಗದಲ್ಲಿದ್ದೀವಿ. ಸೊ ಹೇಳ್ತಾರೆ ತ್ರೇತಾಯುಗ ಆಯ್ತು, ಇದ್ರ ಯುಗ ಆಯ್ತು, ಇದು ಕಲಿಯುಗ. ಇದನ್ನ ಪ್ರಿಡಿಕ್ಷನ್ ನೋಡಿದ್ರೆ ಐ ಥಿಂಕ್ ಈ ರೀತಿ ಆದಾಗ ಕಲಿಯುಗ ಎಂಡ್ ಆಗುತ್ತೆ ಅನ್ನೋ ಅನ್ಸುತ್ತೆ ನನಗೆ. ಸಂತಾನೋತ್ಪತ್ತಿನೇ ಇಲ್ದಿದ್ರೆ ಮನುಷ್ಯ ಭೂಮಿ ಮೇಲೆ ಹೆಂಗೆ ಇರೋರೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಪ್ರೊಡಕ್ಷನ್ ಇಲ್ಲ. ಸೊ ದಟ್ ಈಸ್ ಎಂಡ್ ಆಫ್ ದಿಸ್ ಯುಗ ಅಂತ. ಸೊ ಈ ರೀತಿ ಮಾತನಾಡುವಾಗ ವೈಜ್ಞಾನಿಕವಾಗಿ ಅದಂತೂ ಸತ್ಯ. ಇವತ್ತು ನಾವು ನೋಡ್ತಾ ಇದ್ದೀವಿ ನೇಚರ್ನ ಹೆಂಗ ಹಾಳು ಮಾಡ್ತಾ ಇದೀವಿ ಅಂದ್ರೆ ನಾವು ಅನೇಕ ಕಾಯಿಲೆಗಳಿಗೆ, ಅನೇಕ ತೊಂದರೆಗಳಿಗೆ ನಾವು ಕಾರಣ. ಇವತ್ತು ನೋ ಡೌಟ್ ಒಂದು ಡೆಂಗ್ಯೂ ಬಂತು, ಆಫ್ರಿಕಾ ದೇಶದಿಂದ ಮಂಕಿ ಫೀವರ್ ಬಂತು. ಸೊ ಯಾವಾಗ ವಿ ಗೋ ಅಗೇನ್ಸ್ಟ್ ದ ನೇಚರ್ನೋ ಅವಾಗ ನ್ಯಾಚುರಲಿ
ಮನುಷ್ಯ ಅದನ್ನು ಅನುಭವಿಸ್ಬೇಕಾಗುತ್ತೆ. ಮರಗಿಡಗಳನ್ನ ಹಾಳು ಮಾಡ್ತೀವಿ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಇದು ನಿಜ. ಅಲ್ಟಿಮೇಟ್ಲಿ ಇಂಥ ಟಾಪಿಕ್ ಡಿಸ್ಕಸ್ ಮಾಡೋಗೆ ಜನಗಳಲ್ಲಿ ಒಂದು ಮನವಿ, ನಮ್ಮ ನೇಚರು, ನಮಗೆ ನೇಚರ್ ಇದ್ರೆ ನಾವು. ಸೊ ಅದರಿಂದ ನೇಚರ್ ಹಾಳು ಮಾಡೋದ್ರಿಂದ ಇಂಥವೆಲ್ಲ ಮುಂದೆ ಆಗೋದು. ಅಂಡ್ ಜೀನ್ಸ್ ಹಾಳಾಗ್ಲಿಕ್ಕೆ 108 ಕಾರಣಗಳಿದ್ದಾವೆ. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಅಂತೀವಿ. ನೆಕ್ಸ್ಟ್ ಮುಂದೆ ನಾವು ಜೀನೋಥೆರಪಿನೂ ನಾವು ನೋಡೋರಿದ್ದೀವಿ. ಜೀನ್ಸ್ನೇ ಸರಿ ಮಾಡೋವಂಥ ಟ್ರೀಟ್ಮೆಂಟ್ ಮುಂದಿನ ದಿನಗಳಲ್ಲಿ ಬರ್ಬೋದು. ಅಂಡ್ ಈ ಜೀನ್ಸ್ ಹಾಳಾಗ್ಲಿಕ್ಕೆ ರೇಡಿಯೇಷನ್ನು, ಸಾಕಷ್ಟು ಕಲಬೆರಕೆ ಆಹಾರಗಳು, ಕಲಬೆರಕೆ ವಸ್ತುಗಳು, ಪ್ರತಿಯೊಂದು ಕೂಡ ಮನುಷ್ಯನ ದೇಹದ ಮೇಲೆ, ಅದು ಯಾವುದೇ ಒಂದು ಪ್ರಾಣಿಯ ದೇಹದ ಮೇಲೆ ಜೀನ್ಸ್ನ ಹಾಳು ಮಾಡೋವಂಥ ಅನೇಕ ವಿಚಾರಗಳು ನಮಗೆ ಗೊತ್ತಿದೆ. ಆದ್ದರಿಂದ ಎಲ್ಲೋ ಒಂದು ಕಡೆ ವಿ ಶುಡ್ ನಾಟ್ ಗೋ ಅಗೇನ್ಸ್ಟ್ ದ ನೇಚರ್ ಅಂತ ನನ್ಗನ್ಸುತ್ತಪ್ಪ. ಖಂಡಿತ ಖಂಡಿತ ಸರ್. ಪ್ರೇಮ ಮೇಡಮ್, ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಇತ್ತೀಚಿನ ಲೈಫ್ ಸ್ಟೈಲ್ ಹೆಂಗಾಗಿದೆ, ಡಯಟ್ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ಎಕ್ಸಸೈಸು ಏನೂ ಇಲ್ಲ, ಬರೀ ಅವ್ರಾಯ್ತು ಅವ್ರ ಕೆಲಸ ಆಯ್ತು, ನಿದ್ದೆ ಸರಿಯಾದ ಟೈಮಿಗೆ ಮಾಡೋಲ್ಲ. ಲೈಫ್ ಸ್ಟೈಲ್ ಹಾಗೇನೆ ಡಯಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಲ್ಲ, ಹೇಗೆ ಅಂತ ಹೇಳಿದ್ರೆ ಮನುಷ್ಯ ಮತ್ತೆ ಈ ಪ್ರಕೃತಿ ಎರಡರದ ಸಂಬಂಧನೂ ಬಹಳ ಸೂಕ್ಷ್ಮವಾಗಿ ಇದೆ. ನಾವೇನ್ ಮಾಡಿದೀವಿ, ಈ ಪಂಚತತ್ವಗಳನ್ನ ಧಿಕ್ಕರಿಸ್ಕೊಂಡು ಇವತ್ತಿನ ದಿವಸ ಆಧುನಿಕ ಮನುಷ್ಯ ತಾನು ತುಂಬಾ ಬುದ್ಧಿವಂತ ಅಂತ ಅಂದುಕೊಂಡು ಇಲ್ಲ ಸಲ್ಲದೆ ಇರುವಂತದ್ದನ್ನೆಲ್ಲ ಮಾಡ್ತಾ ಇದ್ದಾನೆ. ಇದ್ ಮಾಡ್ತಾ ಇರೋದಕ್ಕೆ ಕಾರಣ ಕೂಡ ಅವನ ಅಹಮ್ಮೆ. ಈ ಅಹಂ ಏನಾಗಿದೆ, ಪಂಚತತ್ವಗಳನ್ನ ಮೀರ್ಕೊಂಡು ಹೋಗ್ತಾ ಇದೆ. ಈ ಮೀರ್ಕೊಂಡು ಹೋಗ್ತಿರೋದ್ರೊಳಗೆ ಒಂದು ನಾನ್ ಮಾತ್ರ ಆ ಒಂದು ಪಾಯಿಂಟ್ ಅನ್ನು ತಗೊಳ್ತೀನಿ. ಈ ಸಂತಾನಹೀನತೆಗಾಗ್ಲಿ ಅಥವಾ ಈ ಕ್ರೋಮೋಸೋಮಲ್ ಡಿಸ್ಟರ್ಬೆನ್ಸ್ ಆಗ್ಲಿ ಅಥವಾ ಎಂಡೋಕ್ರೈನ್ ಡಿಸ್ಟರ್ಬೆನ್ಸ್ ಗಳಿಗೆ ಏನೇನು ಕಾರಣಗಳು ಅಂತ ಅನ್ನೋದ್ರೊಳಗೆ ಅನೇಕವಿದೆ. ಅದರೊಳಗೆ ನೀವು ಕೇಳಿದ ಪ್ರಶ್ನೆ ಆಗಿದ್ರಿಂದ ನಾನು ಆಹಾರವನ್ನ ಮಾತ್ರ ತಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಆಹಾರ ಮಾತ್ರ ತಗೊಳ್ತಿದೀನಿ ನಾನು, ಯಾಕಂದ್ರೆ ಬೇಕಾದಷ್ಟಿದೆ. ನಾವು ನಾನಾ ರೀತಿಯಲ್ಲಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ವಿಪರೀತವಾಗಿ ನಾವು ಬಳಸುವಂತಹ ಈ ಮೊಬೈಲ್ಗಳು ಇರಬಹುದು, ಈಗ ಟ್ರೀಟ್ಮೆಂಟ್ಗಳು ಕೂಡ ಎಷ್ಟೋ ಟ್ರೀಟ್ಮೆಂಟ್ಗಳು ನಾನ್ ಇನ್ವೆಸಿವ್ ಟ್ರೀಟ್ಮೆಂಟ್ ಗಳಾಗಿರುತ್ತೆ. ಇವುಗಳೆಲ್ಲಾನು ನಾನು ಮಾತಾಡಿದೆ. ಆಹಾರದ ಬಗ್ಗೆ ಮಾತಾಡ್ತೀನಿ. ಪ್ರಮುಖವಾಗಿ ನಾವು ಆಹಾರವನ್ನ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಜಾಸ್ತಿ ಆಹಾರ ಬೆಳೆಸ್ಬೇಕು ಅಂತ ಹೇಳಿ ಅನೇಕ ತರಹದ ವಿಷಗಳನ್ನ ಕೊಡ್ತಾ ಇದ್ವಿ. ಈ ವಿಷಗಳಿದೆಯಲ್ವಾ, ಇವುಗಳೆಲ್ಲನೂ ಎಂಡೋಕ್ರೈನ್ ಮಿಮಿಕ್ಸ್ ಅಂದ್ರೆ ಎಂಡೋಕ್ರೈನ್ ನ ಹೋಲುವಂತಹ ಕೆಲವು ಅಂಶಗಳು ಇದ್ರಲ್ಲಿ ತುಂಬಾ ಇರುತ್ತೆ. ಇದೇನಾಗುತ್ತೆ, ಎಂಡೋಕ್ರೈನ್ ನ ಡಿಸ್ಟರ್ಬ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಒಳಗಡೆ ನಮ್ಮ ಈ ಎಂಡೋಕ್ರೈನ್ ಸಿಸ್ಟಮ್ ಇದೆಯಲ್ಲ, ಅದನ್ನ ತುಂಬಾ ಹೇಗೆ ತೊಂದರೆ ಮಾಡುತ್ತೆ ಅಂತ ಹೇಳಿದ್ರೆ, ಇದ್ ಏನ್ ಮಾಡುತ್ತೆ, ಹಾರ್ಮೋನ್ಗಳಿಗೆ ಒಂದು ಸಿಗ್ನಲಿಂಗ್ ಕೊಡುವಂತಹ ಒಂದು ಅಂಶಗಳು ಬೇಕು ದೇಹದಲ್ಲಿ, ಅದನ್ನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಯಾತಿಕ್ ಮಾಡ್ತಾ ಇದೆ ಅಂತಂದ್ರೆ, ಒಂದು ಹೇಳ್ತೀನಿ ನೋಡಿ, ನಮ್ಮ ಹೊಟ್ಟೆ ಒಳಗೆ ನಾವು ಆಹಾರವನ್ನ ಸ್ವೀಕರಿಸಿದಾಗ ನಮ್ಮ ದೇಹಕ್ಕೆ ಏನ್ ಬೇಕೋ ಅದು ಮಾತ್ರ ಇರ್ಬೇಕು. ಇವಾಗ ನಮ್ಗೆಲ್ರಿಗೂ ಗೊತ್ತಿರೋಂತ ವಿಷಯನೇ, ಹೊಸದೇನು ಅಲ್ಲ. ನಾನೇನ್ ತಿಂತೀನೋ ಅದೇ ನಾನು, ಹೌದಾನೆ? ನಾನು ಏನ್ ತಿಂತಿದ್ದೀನೋ ಅದು ಸರಿಯಾಗಿರೋದು ತಿಂದಾಗ ನನ್ನ ದೇಹದ ಒಳಗಡೆ ಚಯಾಪಚಯ ಕ್ರಿಯೆ ನಡೆದಾಗ ಏನೇನು ಧಾತುಗಳು ಉತ್ಪತ್ತಿ ಆಗ್ಬೇಕು ಅದೆಲ್ಲವೂ ಉತ್ಪತ್ತಿ ಆಗುತ್ತೆ. ನನ್ನ ದೇಹದ ಒಳಗಡೆ ಧಾತುಗಳು ಉತ್ಪತ್ತಿ ಆಗೋದಿಕ್ಕೇನೆ ಇಲ್ಲಿ ಏನೂ ಇಲ್ಲ, ಆಹಾರಾಂಶಗಳಿಲ್ಲ. ಅದರ ಬದಲು ಈ ಎಂಡೋಕ್ರೈನ್ ನ ತೊಂದರೆ ಮಾಡುವಂತಹ, ಅಂದ್ರೆ ಈ ಎಂಡೋಕ್ರೈನ್ ಉತ್ಪತ್ತಿ ಆಗೋದಕ್ಕೆ ಸಿಗ್ನಲಿಂಗ್ ಅನ್ನೇ ತೊಂದರೆ ಮಾಡುವಂತಹ ಅಂಶಗಳು ಇದ್ದಾಗ ಖಂಡಿತವಾಗ್ಲೂ ಜೀವಕೋಶಗಳಿಗೆ ತೊಂದರೆ ಆಯ್ತು. ಜೀವಕೋಶಗಳ ಮಟ್ಟದಲ್ಲಿ ತೊಂದರೆ ಆಗೋ ರೀತಿನಲ್ಲಿ ನಾವು ಆಹಾರವನ್ನ ಸ್ವೀಕರಿಸ್ತಾ ಇದ್ದೀವಿ. ನಾವು ಎಷ್ಟು ಉಡಾಫೆ ಹೊಡಿತೀವಿ ಅಂತಂದ್ರೆ, ಈ ಪೆಸ್ಟಿಸೈಡ್ಸ್ ಅನ್ನೆಲ್ಲ ಹಾಕ್ತಾ ಇದೀವಲ್ವಾ, ಸಿಕ್ಕಾಪಟ್ಟೆ ಹೊಡಿತಿದೀವಿ ಪೆಸ್ಟಿಸೈಡ್ಗಳನ್ನ. ಈ ಪೆಸ್ಟಿಸೈಡ್ ಹೊಡೆದು ಆಹಾರವನ್ನ ಹೆಚ್ಚು ಉತ್ಪತ್ತಿ ಅಂತ ಹೇಳ್ಕೊಂಡು ಜಂಬ ಹೊಡ್ಕೊತಾ ಇದ್ದಾನೆ ಮನುಷ್ಯ. ಈ ಪೆಸ್ಟಿಸೈಡ್ ಹಾಕೋವಾಗ ಏನ್ ಅರ್ಥ ಏನು, ಸಾಕಷ್ಟು ಜೀವರಾಶಿ ಹೋಗ್ತಾ ಇದೆ ತಾನೇ ಅಲ್ಲಿ. ಈಗ ಒಂದು ವೈರಸ್ ಇಂದ ಹಿಡಿದು ಬ್ಯಾಕ್ಟೀರಿಯಾ ಇಂದ ಹಿಡಿದು, ಯಾಕಂದ್ರೆ ವೈರಸ್ ಗಳು ಬರುತ್ತೆ ಗಿಡಗಳಿಗೆ, ಅದನ್ನೆಲ್ಲಾನು ಹೊಡೆಯೋದಕ್ಕೂ ಹಾಕ್ತಾರೆ. ಫಂಗಿಸೈಡ್ ಹಾಕ್ತಾರೆ, ವಿಡಿಸೈಡ್ ಹಾಕ್ತಾರೆ, ನಾನಾ ತರಹದ ಈ CID ಅಂತ ಬರೋದನ್ನ ಹಾಕ್ತಾ ಇರ್ತಾರೆ. ಅಲ್ಲಿ ಅವು ಸಾಯ್ಬೇಕಾದ್ರೆ ಅದರ ಅಂಶವನ್ನ ನಾವು ಆಹಾರದ ಮೂಲಕ ತಗೊಳ್ತೀವಲ್ವಾ, ನಮ್ಮ ಜೀವಕೋಶಗಳಿಗೆ ತೊಂದರೆ ಆಗೋದಿಲ್ವಾ? ನಮ್ಮ ಜೀವಕೋಶಗಳಿಗೆ ಮ್ಯೂಟೇಶನ್ ಆಗುತ್ತೆ. ನಮ್ಮ ಜೀವಕೋಶಗಳು ಯಾವಾಗ ಮ್ಯೂಟೇಶನ್ ಆಗತ್ತೋ ಅವಾಗ ನ್ಯಾಚುರಲಿ ಕ್ರೋಮೋಸೋಮಲ್ ಡಿಸ್ಟ್ರಪ್ಷನ್ ಇದ್ದೇ ಇರತ್ತಲ್ವಾ. ಅದನ್ನ ನಾವು ಮುನ್ನೆ ಇದ್ದೆ ಎಷ್ಟೋ ಕೋಟಿ ವರ್ಷಕ್ಕೆ ಮನುಷ್ಯ ಇಲ್ವೇ ಇಲ್ಲ, ಗಂಡಸೇ ಇಲ್ವೇ ಇಲ್ಲ ಅಂತ ಅನ್ನೋದಕ್ಕಿಂತ ಈಗ್ಲೇನೆ ಮನುಷ್ಯನೇ ಇಲ್ಲ ಅಂತ ಅನ್ನೋಂತ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ.
ಇಷ್ಟು ಫರ್ಟಿಲಿಟಿ ಆಸ್ಪತ್ರೆಗಳಿಗಿದೆ ಅಂತನ್ಬೇಕಾದ್ರೆ ಎಷ್ಟು ನಮ್ಗೆ ಫರ್ಟಿಲಿಟಿ ಸಮಸ್ಯೆ ಇದೆ. ನಾವು ತೆಗೆದುಕೊಳ್ಳೋ ಆಹಾರ, ಇವಾಗ ನೋಡಿ ನೀರೇ ತೆಗೆದುಕೊಳ್ತಿದೀವಲ್ವಾ, ಈ ನೀರಿನಲ್ಲಿ ನಾವು ಎಷ್ಟು ಟ್ರೇಸ್ಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಆಕ್ಚುಲಿ ಓರಲ್ ಕಾಂಟ್ರಸೆಪ್ಟಿವ್ ನ ಟ್ರೇಸ್ಗಳು ನೀರಿನಲ್ಲಿ ಇದೆ. ಆಮೇಲೆ ಪ್ರಾಣಿಗಳ ಮೆನ್ನೂರಿಂದ ಬರುತ್ತಲ್ಲ ಈ ಈಸ್ಟ್ರೋಜನ್ ಮಿಮಿಕ್ಗಳು, ಅವುಗಳೆಲ್ಲವೂ ನೀರಲ್ಲಿದೆ. ಪ್ರಾಣಿಗಳನ್ನ ಸಾಕೋದ್ರೊಳಗೆ ಏನು ನಿಜವಾಗ್ಲೂ ಹಾಕ್ತಾರೆ ಅಂತ ಹೇಳಿದ್ರೆ ಔಷಧಿಗಳನ್ನ, ವಿಪರೀತವಾಗಿ ಹಾರ್ಮೋನ್ಗಳನ್ನ ಬಳಸ್ತಾರೆ. ಅದು ಎಲ್ಲವೂ ನೀರ್ನಲ್ಲಿ ಬರ್ತದೆ. ಇವುಗಳು ಎಲ್ಲವೂ ತೆಗೆದುಕೊಂಡಾಗ ದೇಹದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನು ಮತ್ತೆ ಟೆಸ್ಟೋಸ್ಟಿರೋನ್ಗಳ ಏರುಪೇರು ಆಗ್ತಾ ಇದೆ. ಎಷ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ಜೀವನ ಹೋಗುತ್ತೆ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾದ ಬ್ಯಾಲೆನ್ಸ್ ಇದು, ತುಂಬಾ ಸೂಕ್ಷ್ಮ. ಇದ್ರ ಒಂದು ಸ್ವಲ್ಪ ಒಂದು ಚೂರು ಮೇಲ್ ಹೋಗ್ಲಿ, ಒಂದು ಚೂರು ಕೆಳಗೆ ಹೋಗ್ಲಿ, ಖಂಡಿತ ತೊಂದರೆ ಇದೆ. ಇದು ಇವತ್ತಿನ ಸಂತಾನ ಇದಕ್ಕೆ ಕ್ರಿಯೆಗೆ ಬಂದಾಗ ಯಾವಾಗ ಈ ಈಸ್ಟ್ರೋಜನ್ ಮಿಮಿಕ್ಗಳು ಜಾಸ್ತಿ ಆಗ್ತಾ ಇದ್ಯೋ ಅವಾಗ ಏನಾಗುತ್ತೆ, ಹೆಣ್ಮಕ್ಳಲ್ಲೂ ಸಂತಾನಹೀನತೆ ಬರುತ್ತೆ, ಗಂಡು ಮಕ್ಳಲ್ಲೂ ಸಂತಾನಹೀನತೆ ಬರುತ್ತೆ. ಈಗ ನೋಡಿ, ನೀವ್ ಯಾವ್ದೇ ಫರ್ಟಿಲಿಟಿ ಆಸ್ಪತ್ರೆಗೆ ಹೋಗಿರಿ, ಅಲ್ಲಿ ಬರೋ ರಿಸಲ್ಟ್ ಗಳನ್ನ ನೋಡಿ ಪುರುಷರಲ್ಲಿ ಸ್ಪರ್ಮ್ ಕೌಂಟಿಂಗ್ ಕಡಿಮೆ ಆಗ್ತಾ ಇದೆ. ಇದು ಇಡೀ ಜಗತ್ ಒಪ್ಕೊಂಡಿರುವಂತ ಮಾತು. ನಿನ್ನೆ ಮೊನ್ನೆದಲ್ಲ, ಹಲವಾರು ದಶಕಗಳಿಂದ ಇದನ್ನ ನಾವು ನೋಡ್ತಾ ಇದೀವಿ. ಹಲವಾರು ದಶಕಗಳಿಂದ ನಾವು ಯಾಕೆ ಇದನ್ನ ನೋಡ್ತಾ ಇದೀವಿ ಅಂದ್ರೆ, ಆ ಹಲವಾರು ದಶಕಗಳಿಂದ ನಾವು ಕೆಟ್ಟದಾಗಿರೋ ಜೀವನ ಮಾಡ್ತಾ ಇದೀವಿ. ಆಹಾರ, ನಾನು ಬರೀ ಆಹಾರ ಮಾತ್ರ ಮಾತಾಡ್ತಾ ಇದ್ದೀನಿ, ಇನ್ನೂ ತುಂಬಾ ವಿಸ್ತಾರವಾಗಿದೆ ಇದನ್ನ ಹೇಳಕ್ ಹೋದ್ರೆ. ಸೊ ಈ ಆಹಾರವನ್ನ ನಾವು ತಿಂತಾ ಇರೋದ್ರಿಂದ ಅಲ್ಲಿ ಸ್ಪರ್ಮ್ ಕೌಂಟಿಂಗ್ ಕಡಿಮೆ ಆಗ್ತದೆ. ನಾನು ಇವತ್ತು ಬರೀ ಪುರುಷನ ಸಂತಾನಹೀನತೆ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಸ್ಪರ್ಮ್ ಕೌಂಟಿಂಗ್ ಕಡಿಮೆ ಆಗ್ತಿದೆ. ಇನ್ನೂ ಒಂದು ಗೊತ್ತಿರ್ಲಿಕ್ಕಿಲ್ಲ ಹೆಚ್ಚು ಜನಕ್ಕೆ, ಈ ಪ್ಲಾಸ್ಟಿಕ್ ಅನ್ನ ಹೇಗ್ ಬಳಸ್ತಾರೆ. ಹೋಟೆಲ್ಗಳಲ್ಲಿ ಬಿಸಿ ಬಿಸಿ ಅಡಿಗೆಯನ್ನ ತೆಗೆದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತಾರಲ್ಲ, ಆ ಪ್ಲಾಸ್ಟಿಕ್ ನಲ್ಲಿ ಇರುವಂತಹ ಈಸ್ಟ್ರೋಜನ್ ಮಿಮಿಕ್ಗಳಿದೆ ಅದ್ರೊಳಗೆ, ಅದು ಲೀಚ್ ಆಗುತ್ತೆ. ಬಿಸಿ ಪ್ಲಾಸ್ಟಿಕ್ ಇಂದ ಲೀಚ್ ಆಗುತ್ತೆ. ಬಿಸಿ ಅನ್ನ ಪ್ಲಾಸ್ಟಿಕ್ ಬಿಸಿ ಆಗುತ್ತೆ, ಅದು ಅದ್ರೊಳಗೆ ಲೀಚ್ ಆಗುತ್ತೆ. ಇದನ್ನ ಸುಮಾರು ಪ್ರತಿ ದಿವಸ ತಿಂತಾ ಇದ್ದಾರೆ ಎಲ್ರು, ಪ್ರತಿ ದಿವಸ ತಿಂತಾ ಇದ್ದಾರೆ. ಈಗೆಲ್ಲ ಇರುವಂತ ಒಂದು ಜೀವನ ಶೈಲಿನಲ್ಲಿ, ಇನ್ನು ಎಕ್ಸರ್ಸೈಸ್ ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ, ಇದೇನೆ ಗಂಟುಗಟ್ಲೆ ಮಾತಾಡ್ಬೋದು, ಅಷ್ಟೊಂದು ಬೇಸರವಾಗುವಂತಹ ಸಂಗತಿ. ಹೀಗಿರುವಾಗ ನಾವು ಯಾಕೆ ನಾವು ಪಂಚತತ್ವಗಳನ್ನ ಅನುಸರಿಸ್ಕೊಂಡು ಬಾಳಿದ್ರೆ, ಈಗ್ಲೂ ಕಾಲ ಏನು ಮಿಂಚು ಹೋಗಿಲ್ಲ, ಖಂಡಿತವಾಗ್ಲೂ ಕಾಲ ಮಿಂಚಿಲ್ಲ. ಕಾಲ ಮಿಂಚು ಹೋಗುತ್ತೆ ಅನ್ನೋ ದಿಕ್ಕಲ್ಲಿ ನಾವು ನಿಂತಿದ್ದೀವಿ. ಇವಾಗ್ಲೇನೆ ಎಚ್ಚೆತ್ಕೊಂಡ್ರೆ ನಾವು ಖಂಡಿತ ವಾಪಸ್ ಬರಬಹುದು. ವೆಲ್ ಶರತ್ ಸರ್, ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಈ ವೈ ಕ್ರೋಮೋಸೋಮ್ ಕಡಿಮೆ ಆಗತ್ತೆ, ನಾಪತ್ತೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವೈ ವರ್ಣತಂತುವನ್ನ ಹೆಚ್ಚು ಮಾಡೋದು ಹೆಂಗಂತೇಳಿ? ಕರೆಕ್ಟ್. ಈ ವೈ ತಂತುವನ್ನ ಹೆಚ್ಚು ಮಾಡಬೇಕು, ವೈ ಕ್ರೋಮೋಸೋಮ್ ಅನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಫರ್ಟಿಲಿಟಿನ ಹೆಚ್ಚು ಮಾಡಬೇಕು ಅಂತ. ನೋಡಿ, ಫರ್ಟಿಲಿಟಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಅಲ್ಲಿ ಎಕ್ಸು ಹೆಚ್ಚಾಗುತ್ತೆ, ವೈನು ಹೆಚ್ಚಾಗುತ್ತೆ. ಹೌದು, ಕರೆಕ್ಟಾ? ಸೊ ಫರ್ಟಿಲಿಟಿ ಹೆಚ್ಚು ಮಾಡಬೇಕು ಅಂತ. ತಿರ್ಗಾ ನಾವು ಫರ್ಟಿಲಿಟಿ ಹೆಚ್ಚು ಮಾಡಬೇಕು ಅಂದ್ರೆ ಅದೇ ಆಹಾರ ವಿಹಾರಕ್ಕೆ ಬರ್ತೀವಿ. ಆಹಾರ ಅಂದ್ರೆ ಡಯಟ್, ಫುಡ್ ಏನ್ ತಗೊಳ್ತೇವೆ. ವಿಹಾರ ಅಂದ್ರೆ ನಮ್ಮ ಆಕ್ಟಿವಿಟೀಸ್ ಹೇಗಿರುತ್ತೆ, ಸ್ಟ್ರೆಸ್ ಹೇಗಿರುತ್ತೆ, ನಮ್ಮ ಅಡಿಕ್ಷನ್ಸ್ ಗಳು ಹೇಗಿರುತ್ತೆ, ಸ್ಮೋಕಿಂಗು, ಆಲ್ಕೋಹಾಲ್, ಇಲ್ಲೇ ಬರ್ತೀವಿ ತಿರ್ಗಾ ನಾವು. ಸೊ ವೈ ಕ್ರೋಮೋಸೋಮ್ ಅನ್ನ ನಾನು ಫಸ್ಟ್ ಹೇಳ್ತಿದ್ದೆ, ಅಂಶಗಳನ್ನ ಹೇಳ್ತಿರುವಾಗ ಹೇಗೆ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು ಅಥವಾ ಹೇಗೆ ಇದನ್ನ ಮುಂದೂಡಬಹುದು, ನಾವು ಪೋಸ್ಟ್ಪೋನ್ ಆದ್ರೂ ಮಾಡಬಹುದು, ಪ್ರಿವೆಂಟ್ ಆದ್ರೂ ಮಾಡಬಹುದು. ಸೊ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಫರ್ಟಿಲಿಟಿನ ಹೆಚ್ಚು ಮಾಡಬೇಕು. ಫರ್ಟಿಲಿಟಿ ಹೆಚ್ಚು ಮಾಡ್ಲಿಕ್ಕೆ ಏನು, ಪ್ರತಿನಿತ್ಯ ವ್ಯಾಯಾಮ ಮಾಡ್ತಿರುವಂತದ್ದು ಅಥವಾ ರೆಗ್ಯುಲರ್ ಆಗಿ ನಮ್ಮ ಹೆಲ್ತ್ ಅನ್ನ ಸ್ಕ್ರೀನಿಂಗ್ ಮಾಡ್ತಿರುವಂತದ್ದು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಯೋಗ ಪ್ರಾಣಾಯಾಮಗಳು ಇರಬೇಕು ಕಂಪಲ್ಸರಿ ರೂಟೀನ್ ಅಲ್ಲಿ. ಅಂಡ್ ಡಯಟ್ ಅಂತ ಬಂದಾಗ ಏನು ನಮ್ಮ ದೇಹಕ್ಕೆ ಹಿತ ಇರುತ್ತೆ, ನಮ್ಮ ಮನಸ್ಸಿಗೆ ಹಿತ ಇರುತ್ತೆ. ನಾನು ಹೇಳ್ತಾ ಇರ್ತೇನೆ ತುಂಬಾ ಸರಿ, ಮನಸ್ಸಿಗೆ ಹಿತ ಅಂದ ತಕ್ಷಣ ತುಂಬಾ ಜನ ಪಿಜ್ಜಾ ಅಂತ ಹೇಳ್ಬಿಡ್ತಾರೆ, ಬಟ್ ಅದು ನಮ್ಮ ದೇಹಕ್ಕೆ ಹಿತ ಅಲ್ಲ, ಮನಸ್ಸಿಗೆ ಇರ್ಬೋದು, ಇಲ್ಲ ಅಂತ. ತುಂಬಾ ಜನರ ಮನಸ್ಸಿಗೆ ಸ್ಮೋಕಿಂಗ್ ಹಿತ ಇರುತ್ತೆ, ತುಂಬಾ ಜನರ ಮನಸ್ಸಿಗೆ ಆಲ್ಕೋಹಾಲ್ ಹಿತ ಇರುತ್ತೆ, ಆದ್ರೆ ದೇಹಕ್ಕೆ ಅಲ್ಲ. ತುಂಬಾ ಒಂದು ಫುಡ್ಸ್ ಗಳು ದೇಹಕ್ಕೆ ಹಿತ ಇರುತ್ತೆ, ಆದ್ರೆ ಮನಸ್ಸಿಗೆ ಇರಲ್ಲ. ಸೊ ಈ ರೀತಿ ನಾವು ಹೆಂಗೆ ಹಿತವಾದ ಆಹಾರವನ್ನ ಸೇವನೆ ಮಾಡ್ತಾ ಮುಂದೆ ಹೋಗ್ತಾ ಇರ್ತೇವೆ, ಅದೇ ರೀತಿ ನಿಯಮಿತವಾದ ವ್ಯಾಯಾಮ ಪ್ಲಸ್ ಇವಾಗ ಈಗಿನ ಒಂದು ಎರಾದಲ್ಲಿ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಲವಾರು ಏನು ಫರ್ಟಿಲಿಟಿ ಕೇಸಸ್ ಗಳಿದೆ ಅಥವಾ ಇನ್ಫರ್ಟಿಲಿಟಿ ಕೇಸಸ್ ಗಳಂತ ಏನ್ ಹೇಳ್ತೇವೆ, ಎಲ್ಲಾ ಕೂಡ ಎಲ್ಲೋ ಒಂದ್ ಕಡೆ ಸ್ಟ್ರೆಸ್ ಇಂಡ್ಯೂಸ್ಡ್ ಇರುತ್ತೆ. ಫಸ್ಟ್ ಆಫ್ ಆಲ್ ಏಜ್ ರಿಲೇಟೆಡ್ ಇರುತ್ತೆ. ಅವರು 35 ವರೆಗೂ ನಾನು ಬೇಬಿ ಪ್ಲಾನ್ ಮಾಡಲ್ಲ, 38 ವರೆಗೂ ಮಾಡಲ್ಲ ಅನ್ಕೊಂಡ್ಬಿಟ್ಟು 39 ಶುರು ಮಾಡ್ತಾರೆ. 39 ಶುರು ಮಾಡ್ತಾ ಫರ್ಟಿಲಿಟಿ ಒಂದು ಪ್ರೋಗ್ರಾಮ್ಸ್ ಗಳನ್ನ ಅಂಡರ್ಗೋ ಆಗೋಷ್ಟಿಗೆ 42 ಆಗಿರುತ್ತೆ. ತಿರ್ಗಾ ಮತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಮಗುವಿಗೂ ಡೇಂಜರು, ಅವರಿಗೂ ಡೇಂಜರು. ಮತ್ತೆ ಆಮೇಲೆ ಸ್ಟೇಟಸ್ ಹಾಕೊಂಡು ಸುತ್ತಾಡ್ತಾ ಇರ್ತಾರೆ, 40 ಅಲ್ಲೂ ಕೂಡ ಮಗು ಆಗ್ಬಹುದು, 45 ಅಲ್ಲೂ ಮಗು ಆಗ್ಬಹುದು ಅಂತ. ಸೊ ಎಲ್ಲರಲ್ಲೂ ಕೂಡ ನಿಜ ಅಲ್ಲ.
ಹೌದು ಹೌದು ದ ಅರ್ಲಿಯರ್ ದ ಬೆಟರ್ ಅಂತ. ನೋಡಿ ಅದೇನ್ ಫರ್ಟಿಲಿಟಿ ವಿಂಡೋ ಇರುತ್ತೆ 25, 26 ಟು ಒಂದು 32 ಅಥವಾ 33, ಆ ವಿಂಡೋ 35 ವರೆಗೂ ಇದೆ. ಬಟ್ 35 ಆಗ್ತಾನೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಆಮೇಲೆ ಅವ್ರಿಗೆ ಬೆಡ್ ರೆಸ್ಟ್ ಹೇಳುವಂತದ್ದಾಗ್ಲಿ ಅಥವಾ ಮಗುವಿಗೆ ಜೆನೆಟಿಕ್ ಡಿಸಾರ್ಡರ್ಸ್ ಗಳು ಬರುವಂತದ್ದು. ನೋಡಿ ಮಗುವಿಗೆ ಜೆನೆಟಿಕ್ ಡಿಸಾರ್ಡರ್ ಬಂತು ಎಲ್ಲೋ ಒಂದ್ ಕಡೆ, ಟರ್ನರ್ ಸಿಂಡ್ರೋಮ್ ಇಂಥದೆಲ್ಲ ಬಂತು ಅಂತ ಹೇಳಿದ್ರೆ ಅವಾಗ ಅಲ್ಲಿ ಕ್ರೋಮೋಸೋಮ್ ಕೂಡ ವ್ಯತ್ಯಾಸ ಇದ್ದೇ ಇರುತ್ತೆ. ನೋಡ್ತಾ ಇರ್ತೇವೆ ತುಂಬಾ ಜನರಲ್ಲಿ 35 ಆಯ್ತು ಅಂತ ಹೇಳಿದ್ರೆ ಹಿಂಗೆಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಹೋಗ್ಬಿಡ್ತಾರೆ. ಸೊ ಆ ರೀತಿ ಇರೋದ್ರಿಂದ ಈ ಫರ್ಟಿಲಿಟಿ ಅನ್ನೋದನ್ನೇ ಹೆಚ್ಚು ಮಾಡ್ಬೇಕು. ಫರ್ಟಿಲಿಟಿ ಹೆಚ್ಚು ಮಾಡಿದ್ರೆ ಅವಾಗ ಆಯುರ್ವೇದದಲ್ಲಿ ಹೇಳ್ತಾರೆ ಯಾವ ಯಾವ ಒಂದು ಫ್ಯಾಕ್ಟರ್ಸ್ ಗಳು ಒಂದು ಗರ್ಭದ ಬೆಳವಣಿಗೆಗೆ ಒಳ್ಳೇದು ಅಂತ ಹೇಳಿದ್ರೆ ಋತು ಅಂಬು ಕ್ಷೇತ್ರ ಬೀಜ ಅಂತ ಸಂಸ್ಕೃತದಲ್ಲಿ. ನೋಡಿ ಋತು ಅಂಬು ಕ್ಷೇತ್ರ ಬೀಜ ಅಂತ. ಸೊ ಈ ಲಾಸ್ಟ್ ವರ್ಡ್ ಏನಿದೆ ತುಂಬಾ ಇದೆ ಎಕ್ಸ್ಪ್ಲನೇಷನ್. ಲಾಸ್ಟ್ ವರ್ಡ್ ಬೀಜ ಅಂತ ಹೇಳುದು ಗ್ಯಾಮೆಟ್ಸ್ ಅಂತ, ಏನು ಮೇಲ್ ಗ್ಯಾಮೆಟು ಫಿಮೇಲ್ ಗ್ಯಾಮೆಟು. ಸೊ ಫರ್ಟಿಲಿಟಿ ಅದು ಎಗ್ ಕ್ವಾಲಿಟಿ ಇರಬಹುದು, ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಇರಬಹುದು, ಮೊಟಿಲಿಟಿ ಇರಬಹುದು, ಮಾರ್ಫಾಲಜಿ ಇರಬಹುದು, ಇದನ್ನೆಲ್ಲ ಕೂಡ ಉತ್ತಮವಾದ ಒಂದು ಗುಣಮಟ್ಟಕ್ಕೆ ತಗೊಂಡು ಹೋಗೋದೇ ಫರ್ಟಿಲಿಟಿನ ಕಾಪಾಡ್ಕೊಳ್ಳೋದು. ಇದನ್ನ ಮಾಡಿದ್ರೇನೆ ಅಲ್ಲಿ ವೈ ಕ್ರೋಮೋಸೋಮ್ ಯಾರಲ್ಲಿ ಇದೆ ಅಥವಾ ಯಾರಲ್ಲಿ ಹೋಗೋದಿರುತ್ತೆ ಅದು ಒಳ್ಳೇದಾಗಿರುತ್ತೆ, ಆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಫೈನಲಿ ಅದೇ ಫರ್ಟಿಲಿಟಿನೇ ನಾವು ಉತ್ತಮವಾಗಿ ಮಾಡಿದ್ರೇನೆ ಅಲ್ಲಿ ವೈ ಕ್ರೋಮೋಸೋಮ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ವಿ. ವೆಲ್ ಸರ್, ವೆಲ್ ಅಂಜನಪ್ಪ ಸರ್, ತುಂಬ ಜನರಿಗೆ ಒಂದಷ್ಟು ಕನ್ಫ್ಯೂಷನ್ಗಳಿರ್ಬೋದು. ಈ ವೈ ವರ್ಣತಂತು ಅಂದರೆ ಏನು, ಎಕ್ಸ್ ವರ್ಣತಂತು ಅಂದರೆ ಏನು, ಇದಕ್ಕೆ ಹೆಂಗೆ ಡಿಫ್ರೆನ್ಷಿಯೇಷನ್ ಹೆಂಗೆ ನೋಡ್ಬೋದು, ವ್ಯತ್ಯಾಸಗಳು ಏನು, ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೋದಾ ಸರ್? ಇದ್ರ ಬಗ್ಗೆ ಹೇಳೋದಕ್ಕಿಂತ ಮೊದಲು ಮೇಡಮ್ ಅವರು ತುಂಬ ಚೆನ್ನಾಗಿ ಎಂಡೋಕ್ರೈನ್ ಸಿಸ್ಟಮ್ ಅಂಡ್ ಆಹಾರದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು. ಈ ಎಂಡೋಕ್ರೈನ್ ಸಿಸ್ಟಮ್ ಜೊತೆಯಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್, ಇಮ್ಯುನಿಟಿ ಈಸ್ ಅನ್ ಇನ್ಬಿಲ್ಟ್ ಸಿಸ್ಟಮ್ ಆಫ್ ಹ್ಯೂಮನ್ ಬಾಡಿ. ಅದು ಎಲ್ಲಿ ವೀಕ್ ಆಗುತ್ತೋ ಅವಾಗೆ ರೋಗ ಲಕ್ಷಣ. ನಾವು ಕೋವಿಡ್ ಟೈಮ್ನಲ್ಲಿ ಇದನ್ನೇ ಹೇಳ್ತಿದ್ವಿ, ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ರೆ ನೀವು ಉಳ್ಕೊಳ್ತೀರಿ ಅಂತ. ಇದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ನೋಡಿ, ಡೈನಾಸಿರಸ್ ಎಕ್ಸ್ಟಿಂಟ್ ಆಗಿರೋದು ನಾವು ನೋಡೇ ಇಲ್ಲ, ಆದರೆ ನಮ್ಮ ಕಣ್ಣು ಮುಂದೆನೆ, ನಮ್ಮ ಮನೆ ಮುಂದೆ ಯಾವ ಮೊಬೈಲ್ ಟವರ್ ಬಂತೋ, ಯಾವ ನಮ್ಮ ಕೈನಲ್ಲಿ ಮೊಬೈಲ್ ಬಂತೋ, ಗುಬ್ಬಚ್ಚಿಗಳೇ ಇಲ್ದಂಗೆ, ಗುಬ್ಬಿಗಳು ಇಲ್ದಂಗೆ ಆಗ್ಬೋದು. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ರೇಡಿಯೇಷನ್ ಇಂದ ಏನೆಲ್ಲ ಆಗ್ಬೋದು. ಪಾಪ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಹಂಗಾಗೋಯ್ತು ಅದು. ಅದೇ ಎಫೆಕ್ಟ್ ನಮ್ಮ ಸೆಲ್ ಸರ್ 33 ಟ್ರಿಲಿಯನ್ ಸೆಲ್ಸ್ ಇರ್ತಾವೆ ಹ್ಯೂಮನ್ ಬಾಡಿ ಒಳಗೆ. ಅಂಡ್ ಈ ಸೆಕ್ಸ್ ಕ್ರೋಮೋಸೋಮ್ ನೀವು ಕೇಳ್ತಿರೋ ಹಾಗೆ YX ಇದೆಯಲ್ಲ, ಇಟ್ ಇಸ್ ಸ್ಪೆಸಿಫಿಕ್. ಇದನ್ನ ಇವತ್ತು ಕಂಪ್ಲೀಟ್ ಕ್ರೋಮೋಸೋಮಲ್ ಮ್ಯಾಪಿಂಗ್ ಆಗೋಗಿದೆ, ಹ್ಯೂಮನ್ ಮ್ಯಾಪಿಂಗ್. ಇಟ್ಸ್ ಎ ವಂಡರ್ಫುಲ್. ಇದು ಅವ್ರಿಗೆ ನೋಬೆಲ್ ಅವಾರ್ಡ್ ಸಿಕ್ತು. ಸೊ ಪರ್ಟಿಕ್ಯುಲರ್ಲಿ ಹೆಂಗೆ ನಾವು ಜೆನೆಟಿಕಲಿ ಐಡೆಂಟಿಫೈ ಮೇಲೋ ಫಿಮೇಲೋ ಅಂದರೆ ಮೇಲ್ನೊಳಗೆ XY ಇರಲೇಬೇಕು. ಸೊ ಇದು DNA ಚೈನ್ ಇರುತ್ತೆ. ಸೊ ಕ್ರೋಮೋಸೋಮ್ ಅಂದರೆ ಇಟ್ಸ್ ಎ DNA ಇದು. ಸೊ ಇದ್ರೊಳಗೆ X ಅಂಡ್ Y ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ X ಅಂಡ್ X ಇರುತ್ತೆ. ಸೊ ಒಂದು ಫಸ್ಟ್ ಗ್ಯಾಮೆಟ್ ಅಂತೀವಿ ನಾವು. ಸೊ ಇದು ಒಂದು ಸ್ಪರ್ಮು ಕಂಟೈನಿಂಗ್ 23 ಕ್ರೋಮೋಸೋಮ್ಸ್. ಹೆಣ್ಣು ಮಕ್ಕಳದು ಒಂದು ಓವಮ್, ಅದ್ರಾಗೆ 23 ಕ್ರೋಮೋಸ್. ಇವೆರಡು ಒಟ್ಟಿದಾಗ 46ನೊಳಗೆ XY ಇದ್ರೆ ಅದು ಗಂಡು ಮಗ ಹುಟ್ಟುತ್ತೆ ಅಂತ. ಇಷ್ಟು ಸರಳ, ಯಾಕಂದ್ರೆ ಜನಗಳಿಗೆ ಇದು ಅರ್ಥ ಆಗಲಿ ಅನ್ನೋದಕ್ಕೆ. ಸೊ ಈ ಗಂಡು ಜೀನ್ಸ್ನೊಳಗೆ XY ಇರುತ್ತೆ, XX ಸೇರಿದ್ರೆ ಅದು ಫಿಮೇಲೇ ಆಗೋದು. ಸೊ ಈ Y ಪರ್ಟಿಕ್ಯುಲರ್ಲಿ ಯಾಕೆ ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಆ ರಿಸರ್ಚ್ನಲ್ಲಿ ಪೂರ್ತಿ ನಮಗೆ ಗೊತ್ತಿಲ್ಲ. ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ, ವಿ ಡೋಂಟ್ ನೋ. ಅದಕ್ಕೆ ಫರ್ದರ್ ಸ್ಟಡಿ ನಡೀತಾ ಇರ್ತದೆ. ಏನಂದ್ರೆ ಇವ್ರು ಹೇಳಿರೋ ಪ್ರಕಾರ ಇನ್ನು 1000 ಕೋಟಿ ವರ್ಷ ಇದಾವೆ. ಹಂಗಾಗಿ ಜನಗಳು ಇವೇನಾಗುತ್ತೆ, ಈ ತರ ನ್ಯೂಸ್ ಬಂದಾಗ ಎಲ್ರಿಗೂ ಹೆದರಿಕೆ ಬಂದ್ಬಿಡುತ್ತೆ, ಆಗ್ಬಿಡುತ್ತೆ ಅನ್ನೋ. ನನ್ನ ಮಗನಿಗೆ ಏನೋ ಸಿಕ್ತು ಈಗ, ಸಾರ್ ನೀವು ಇವೆಲ್ಲ ಸ್ಟಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇವತ್ತು ಹಳ್ಳಿಗಳ ಕಡೆ ಗಂಡು ಮಕ್ಕಳು ಸ್ಟ್ರೈಕ್ ಮಾಡಿದ್ರು ನೋಡಿದ್ರೆ, ಮೈಸೂರಿನಾಗ ರ್ಯಾಲಿ ಹೋದ್ರು, ನಮ್ಗೆ ಹೆಣ್ಣು ಕೊಡಿಸ್ಕೊಡಿ, ನಮ್ಗೆ ಹೆಣ್ಣು ಕೊಡಿಸ್ಕೊಡಿ ಅಂತ. ಇವತ್ತು ಆ ಸ್ಥಿತಿಗೆ ಬಂದಿದೆ. ಮುಂದೆ ಏನಪ್ಪ ಹಿಂಗ ಆಗ್ಬಿಟ್ರೆ ಅನ್ನೋ ಒಂದು ಭಯ ಬಂದ್ಬಿಡುತ್ತೆ. ಬಟ್ ಇಟ್ಸ್ ಎ ವಂಡರ್ಫುಲ್ ಸ್ಟಡಿ, ದೇರ್ ಇಸ್ ನೋ ಡೌಟ್. ಜೆನೆಟಿಕಲಿ ಸ್ಟಡಿ ಮಾಡೋದು ಇವೆಲ್ಲ ಹೈಲಿ ರಿಸರ್ಚ್ ಓರಿಯೆಂಟೆಡ್ ಸ್ಟಡೀಸು. ಬಟ್ ಆ ದೃಷ್ಟಿಯಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಜೆನೆಟಿಕ್ ಡಿಸಾರ್ಡರ್ಸ್ ಕೂಡ ಈಚೀಚೆ ಜಾಸ್ತಿ ಆಗಿದ್ದಾವೆ. ಅಂಡ್ ಕ್ಯಾನ್ಸರ್ ಬರಬೇಕಾದ್ರೂ ಇಟ್ಸ್ ಎ ಜೆನೆಟಿಕ್ ಜೀನ್ ಮೇಲೆ ಎಲ್ಲೋ ಒಂದು ಕಡೆ ಒಂದು ಪರಿಣಾಮ ಬೀಳುತ್ತೆ. ಮೇಡಮ್ ಹೇಳ್ತಿದ್ರಲ್ಲ, ಇಷ್ಟೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ನೀವು ಆಹಾರನ ಜಾಸ್ತಿ ಬೆಳೆದು, ಸೇಮ್ ಪೆಸ್ಟಿಸೈಡ್ಸು ಕೆಮಿಕಲ್ಸು ದೇ ವಿಲ್ ಹ್ಯಾವ್ ಸೈಡ್ ಎಫೆಕ್ಟ್ ಆನ್ ಅವರ್ ಓನ್ ಸೇಲ್ಸ್ ಅಂತ. ಸೊ ಅದರಿಂದ ಗರ್ಭ ಸ್ತ್ರೀ ತಿನ್ನೋ ಆಹಾರದಿಂದ ಮಗುಗೆ ಅನಾಮಲಿ ಆಗ್ಬೋದು, ಅಥವಾ ಮುಂದಿನ ಜನರೇಷನ್ಗೆ. ಇವಾಗ ನಾನು MBBS ಹೋದಾಗ ನಾವು ಕ್ಯಾನ್ಸರ್ ನೋಡ್ತಿದ್ದೆ 60-65 ವರ್ಷದ ಮೇಲೆ. ಇವತ್ತು 33 ವರ್ಷದ ಹುಡುಗ ನನ್ನ ಹತ್ರ ಕ್ಯಾನ್ಸರ್ಗೆ ಉಪಯೋಗಿಸ್ ಬರ್ತಾನೆ. ಸೊ ಯಾಕೆ ಈ ರೀತಿ ಆಗ್ತಾ ಇರೋದು? ಪ್ರಾಬಬಲಿ
ನಮಗೆ ಕಾಣ್ದಂಗೆನೆ ಇವೆಲ್ಲ ಎಫೆಕ್ಟ್ಗಳು ಆಗ್ತಾ ಇದ್ದಾವೆ. ಮೊದಲಿಗೆ ಎಷ್ಟೋ ಸಾರಿ ಸ್ಮೋಕ್ ಮಾಡಿದವನಿಗೆ ಕ್ಯಾನ್ಸರ್ ಬರೋದು, ಇವತ್ತು ಬಂದು ಹೇಳ್ತಾರೆ ಸರ್ ನಮ್ಮ ತಾತ ದೈವ ಭಕ್ತ, ಏನೂ ಕೆಟ್ಟ ಅಭ್ಯಾಸ ಇಲ್ಲ, ಆದ್ರೂ ಪ್ಯಾಂಕ್ರಿಯಸ್ ಕ್ಯಾನ್ಸರ್ ಯಾಕಾಯ್ತು ಅಂತ ನಮ್ಮನ್ನು ಕೇಳ್ತಾರೆ. ಹೌದು, ನಮ್ಮಲ್ಲಿ ರೀಸನ್ಸ್ ಇದೆ. 1 2 3 ವಾಟ್ ಆರ್ ದ ಕಾಸಸ್ ಫಾರ್ ಕ್ಯಾನ್ಸರ್? ಆಲ್ಕೋಹಾಲ್, ಸ್ಮೋಕಿಂಗ್, ಟೊಬ್ಯಾಕೋ ಅಂತ. ಏನು ಇಲ್ದ್ರೆ ಹೆಂಗಾಯ್ತು ಅಂದ್ರೆ ಅನ್ಫಾರ್ಚುನೇಟ್ಲಿ ಅವ್ರ ತಪ್ಪಲ್ಲ. ಸಮಾಜದಲ್ಲಿ ಕಲಬೆರಕೆ ಆಹಾರ, ಕಲುಷಿತ ವಾತಾವರಣ. ಇವತ್ತು ನೀವು ಡೆಲ್ಲಿಗೆ ಹೋದ್ರೆ ನೀವು ಸ್ಮೋಕರ್ ಅಲ್ದಿದ್ರು ಕೂಡ ಒಂದು ದಿನಕ್ಕೆ 8 ಸಿಗರೇಟ್ ಸೇದಷ್ಟು ಎಫೆಕ್ಟ್ ನಿಮ್ಮ ಲಂಗ್ಸ್ ಮೇಲೆ ಆಗುತ್ತೆ ಅಂತ. ಸೊ ಇವನ್ನೆಲ್ಲ ಸ್ಟಡಿ ನೋಡಿದಾಗೆ ಡೆಫಿನೆಟ್ಲಿ ನಮ್ಮ ಜನರೇಷನ್, ದ ಫ್ಯೂಚರ್ ಜನರೇಷನ್, ಲಾಟ್ ಆಫ್ ಅವ್ರು ತಪ್ಪಿಲ್ದಿದ್ರು ಕೂಡ ಅಲ್ಟಿಮೇಟ್ಲಿ ಇಟ್ ಈಸ್ ಡಿಸ್ಟ್ರಕ್ಷನ್ ಆಫ್ ದಿ ನೇಚರ್. ಎಲ್ಲಿ ನಾವು ಮಾಸ್ ಡಿಸ್ಟ್ರಕ್ಷನ್ ಇಂಡಿವಿಜುವಲಿ ಅಲ್ಲ, ಇವನು ತುಂಬಾ ಒಳ್ಳೆಯವನಿರ್ಬೋದು, ಬಟ್ ಎಲ್ಲರ ಕಲೆಕ್ಟಿವ್ ಎಫೆಕ್ಟ್ ಆನ್ ದ ಅಟ್ಮಾಸ್ಫಿಯರ್, ಅದರಿಂದ ನಮಗೆ ಈ ಕಾಯಿಲೆಗಳೆಲ್ಲ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಇಂಥ ರಿಸರ್ಚ್ಗಳು ಐ ಓಪನರ್ಸ್ ನಮಗೆ. ಸೊ ಅದನ್ನ ಎಲ್ಲೋ ಒಂದು ಸ್ಮಾರ್ಟ್ ಸ್ಟಡಿ ಬಂದಿದೆ. ನಮಗೆ ಭಾರಿ ಖುಷಿ ಅಂದ್ರೆ ಇವತ್ತು ನೀವು ಇಂಥ ಒಳ್ಳೆ ಟಾಪಿಕ್ ತಗೊಂಡು ನಮ್ಮ ಮೂವರನ್ನ ಕುಂಡ್ರಿಸಿ ಜನಗಳಿಗೆ ಸಾಕಷ್ಟು ಸಂದೇಶ ಕೊಡಿಸ್ತಿದ್ದೀರಿ. ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ಎಸ್ ಸರ್. ಭವಿಷ್ಯದಲ್ಲಿ ಗಂಡು ಸಂತಾನಕ್ಕೆ ಕಂಟಕ ಇದೆ ಎನ್ನುವಂಥ ರಿಪೋರ್ಟ್ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ರಿಪೋರ್ಟ್ ಹೊರಬೀಳ್ತಾ ಇದ್ದಂತೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆದರೆ ವಿಜ್ಞಾನಿಗಳ ಪ್ರಕಾರ 1 ಕೋಟಿ ವರ್ಷದ ಬಳಿಕ ಈ ರೀತಿ ಆಗಬಹುದು ಎನ್ನುವಂಥದ್ದಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಎಸ್ ಪ್ರೇಮ ಮೇಡಮ್, ನೋಡ್ತಾ ಹೋಗೋದಾದ್ರೆ ಈಗ ಸಂತಾನಹೀನತೆ ಎನ್ನುವಂಥದ್ದಾಗಿ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ತುಂಬಾ ಜನರು ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಪ್ರೇಮಾ ಮೇಡಮ್ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಶರತ್ ಸರ್, ಈಗ ಸಂತಾನಹೀನತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋಗೋದಾದ್ರೆ ತುಂಬಾ ಜನ ಹೇಳ್ತಾರೆ ಮಕ್ಕಳಾಗ್ತಾ ಇಲ್ಲ, ಬಂಜೆತನ ಕಾಡ್ತಾ ಇದೆ ಅಂತ ಹೇಳಿ. ಇದಕ್ಕೆ ಕಾರಣ ಅವರ ಲೈಫ್ ಸ್ಟೈಲ, ಅಥವಾ ಅವ್ರು ತಿನ್ನುವಂತ ಫುಡ್ಡ, ಅಥವಾ ಅವ್ರು ತೆಗೆದುಕೊಳ್ಳುವಂತ ನಿರ್ಧಾರಗಳ? ಇಲ್ಲಿ ಹಂತವಾಗಿ ನೋಡಿದ್ರೆ ಈ ಇನ್ಫರ್ಟಿಲಿಟಿ ಅಥವಾ ಪ್ರೈಮರಿ ಇನ್ಫರ್ಟಿಲಿಟಿಗೆ ಕಾರಣ, ಪ್ರೈಮರಿ ಇನ್ಫರ್ಟಿಲಿಟಿ ಅಂದ್ರೆ ಮೊದಲನೇ ಮಗುವಿಗೆ ಅವರು ಏನು ಟ್ರೈ ಮಾಡ್ತಿರ್ತಾರೆ ಅವಾಗ್ಲೇ ಆಗಲ್ಲ ಅಂತ ಸಂಕ್ಷಿಪ್ತವಾಗಿ. ಸೊ ಈ 3 ಕೂಡ ಕಾರಣಗಳು ನೀವೇನೇನ್ ಹೇಳಿದ್ರಿ ನೋಡಿ. ಲೈಫ್ ಸ್ಟೈಲ್ ಅಲ್ಲಿ ಒಂದು ಡಯಟ್ ಬರುತ್ತೆ, ಒಂದು ಎಕ್ಸರ್ಸೈಸ್ ಬರುತ್ತೆ. ಅಲ್ಲಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇರಬಹುದು, ಸೆಡೆಂಟರಿ ಲೈಫ್ ಸ್ಟೈಲ್, ಜಡತ್ವದ ಜೀವನ ಇರಬಹುದು. ಡಯಟ್ ವೈಸ್ ಇರಬಹುದು, ಫುಡ್ ಅವರು ಟೈಮಿಗೆ ತಗೊಳ್ತಾ ಇಲ್ಲ, ಅಥವಾ ತಗೊಳ್ತಾ ಇರುವಂತಹ ಫುಡ್ ನ್ಯೂಟ್ರಿಷಿಯಸ್ ಆಗಿಲ್ಲ, ಸರಿಯಾಗಿಲ್ಲ, ಇದು ಕೂಡ ಕಾರಣ ಇರಬಹುದು. ತಗೊಳ್ತಾ ಇರುವಂತಹ ನಿರ್ಧಾರ, ಅದು ಎಲ್ಲ ಕೂಡ ನಿರ್ಧಾರ ಮಾಡುತ್ತೆ. ನಾನು ಈ ಫುಡ್ ಅನ್ನ ತಿನ್ಬೇಕು, ಈ ಫುಡ್ ಅನ್ನ ತಿನ್ಬಾರ್ದು ಅಂತ ಹೇಳೋದು ಕೂಡ ನಿರ್ಧಾರ. ನಾನು ಇವತ್ತು ವ್ಯಾಯಾಮ ಮಾಡಬೇಕು, ನಾನು ಇವತ್ತು ವ್ಯಾಯಾಮ ಮಾಡಬಾರ್ದು ಅಂತ ಹೇಳೋದು ಕೂಡ ನಿರ್ಧಾರ. ನನಗೆ ಈ ಒಂದು ಏನು ಪೇರೆಂಟಿಂಗ್ ಪ್ಲಾನ್ ಇದೆ, ಅದನ್ನು ನಾನು 40 ವರ್ಷಕ್ಕೆ ಪ್ಲಾನ್ ಮಾಡ್ತೇನೆ ಅನ್ನೋದು ಕೂಡ ನಿರ್ಧಾರ. ಸೊ ಎಲ್ಲ ಕೂಡ ಅವರ ನಿರ್ಧಾರದ ಮೇಲೆ ನಿರ್ಭರವಾಗಿರ್ತದೆ. ಸೊ ನಿರ್ಧಾರ ಅವರು ಏನ್ ತಗೊಳ್ತಾ ಇರ್ತಾರೆ, ಲೇಟ್ ಪೇರೆಂಟಿಂಗ್ ಅಂತ ನಾನು ಅವಾಗಲೇ ಹೇಳ್ತಿದ್ದೆ. 35 ಆಯ್ತು, 36 ಆಯ್ತು, 37 ಆಯ್ತು ಅಂದ್ರೆ ಆಲ್ರೆಡಿ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇರ್ತಾರೆ. ತಿರ್ಗಾ ಅವರು ಏಜ್ ಒಂದು ಅದಕ್ಕೆ ಆಡ್ ಮಾಡಬಾರ್ದು. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಸರ್ ಕೂಡ ಹೇಳ್ತಿದ್ರು, ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ, ತೊಂದರೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತದೆ, ಫುಡ್ ಕ್ವಾಲಿಟಿ ಆಲ್ರೆಡಿ ಸರಿಯಾಗಿರಲ್ಲ, ಅಂತದ್ರಲ್ಲಿ ಮತ್ತೆ ಏಜ್ ಒಂದು ಅದಕ್ಕೆ ಆಡ್ ಮಾಡ್ಬೇಕು. ಸೊ ಎಲ್ಲ ಸೇರ್ಕೊಂಡ್ಬಿಟ್ಟು ಕೊನೆಗೆ ಏನು ವೈದ್ಯರು ಇರ್ತಾರೆ, ಆಬ್ಸ್ಟೆಟಿಷಿಯನ್ ಏನಿರ್ತಾರೆ, ಅವರ ತಲೆ ಮೇಲೆಲ್ಲ ಮೇಡಮ್ ನಮ್ಮದು ಆಗಿದೆ, ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಡೆಲಿವರಿ ಒಂದು ಸರಿಯಾಗಿ ಮಾಡಿ ಅಂತ. ಏಜ್ ಇವ್ರದಾಗಿದೆ, ಡಯಟ್ ಇವ್ರದ್ದು ಸರಿ ಇಲ್ಲ, ಸ್ಮೋಕಿಂಗ್ ಇವ್ರದಿದೆ, ಆಲ್ಕೋಹಾಲ್ ಇವ್ರದಿದೆ, ಒಬೆಸಿಟಿ ಇವ್ರದಿದೆ, ಬೊಜ್ಜು ಇವ್ರದಿದೆ, ಓವರ್ ವೇಟ್ ಇವ್ರದಿದೆ, ಸ್ಟ್ರೆಸ್ ಇವ್ರದಿದೆ, ರಾತ್ರಿ ನಿದ್ರೆ ಸರಿಯಾಗಿ ಮಾಡ್ತಿಲ್ಲ ಅದು ಇವ್ರದಿದೆ, ಇಂಟೆನ್ಷನಲಿ ಮಾಡ್ತಿಲ್ಲ ಅದು ಇವ್ರದಿದೆ. ತಲೆ ತಗೊಂಡೋಗಿ ಹಾಕೋದು ಆಬ್ಸ್ಟೆಟಿಷಿಯನ್, ಮೇಡಮ್ ಪ್ರೆಗ್ನೆನ್ಸಿ ಆಗಿದೆ, ಹೈ ರಿಸ್ಕ್ ಆದ್ರೂ ಇರ್ಲಿ, ಲೋ ರಿಸ್ಕ್ ಆದ್ರೂ ಇರ್ಲಿ, ಮಾಡಿಕೊಡಿ. ಸೊ ಈ ರೀತಿಯಾದಂತ ಒಂದು ಸಂದರ್ಭ ಯೂಶಲಿ ನೋಡ್ತಾ ಇದ್ದೇವೆ ನಾವು, ಸರ್ಕಮ್ಸ್ಟೆನ್ಸ್ ಈ ರೀತಿ ಆಗ್ತಿರೋದು ಅಂತ. ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಸದ್ಯಕ್ಕೆ ಮೇನ್ ಕಾರಣ ಸ್ಟ್ರೆಸ್. ಎಲ್ಲೆಲ್ಲಿ ಸ್ಟ್ರೆಸ್ ಇಲ್ಲ, ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ವಿ, ಎಲ್ಲೆಲ್ಲಿ ನಾವು ವೀರ್ಯ ಪರೀಕ್ಷೆ ಮಾಡ್ತೇವೆ, ಎಲ್ಲೆಲ್ಲಿ ಬ್ಲಡ್ ಟೆಸ್ಟ್ ಗಳನ್ನ ಮಾಡ್ತೇವೆ, ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡಿರುವಂತ ಸಂದರ್ಭದಲ್ಲಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಅಗೇನ್ ಅವರು ಜೆನೆಟಿಕಲಿನೇ ಅವರು ಅದನ್ನ ಕ್ಯಾರಿ ಮಾಡಿರಲ್ಲ. ಅಂದ್ರೆ ಫರ್ಟಿಲಿಟಿಗೆ ಬೇಕಾದಂತಹ ಏನು ಗ್ಯಾಮೆಟ್ಸ್ ಇರುತ್ತೆ ಅದನ್ನ ಅವರು ಕ್ಯಾರಿ ಮಾಡಿರಲ್ಲ ಜೆನೆಟಿಕಲಿನೇ. ಬೈ ಬರ್ತ್ ಇರಬಹುದು, ಅಥವಾ ಯಾವುದೋ ಒಂದು ಇಂಜುರಿ ಆಗಿರ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಎಲ್ಲ ಕೂಡ ಕಾರಣ ಆಗ್ಬೋದು. ಆದ್ರೆ ಆಟ್ ಬರ್ತ್ ಅವ್ರದ್ದು ಏನೇನ್ ಡಿಸಿಷನ್ ಆಗಿರುತ್ತದೆ, ಅವ್ರು ಹುಟ್ಟುವಾಗ, ಇವಾಗ ಏನ್ ಪೇರೆಂಟಿಂಗ್ ಟ್ರೈ ಮಾಡ್ತಿದ್ದಾರೆ, ಅವ್ರು ಹುಟ್ಟುವಾಗ ಏನ್ ಆಟ್ ಬರ್ತ್ ಅಲ್ಲಿ ಡಿಸೈಡ್ ಆಗಿರ್ತದೆ, ಅಥವಾ ಅಲ್ಲಿ XY ಕ್ರೋಮೋಸೋಮ್ ಇರ್ತದೆ, ಅದರಲ್ಲಿ ಏನಾದ್ರು ತೊಂದರೆ ಇತ್ತು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗಿ ಇವರಿಗೂ ಬರುವಂತ ಸಾಧ್ಯತೆಗಳು. ಬೈ ಚಾನ್ಸ್ ಇವ್ರು ಕನ್ಸೀವ್ ಆಗಿ ಮುಂದೆ ಬೇಬಿ ಆಯ್ತು ಅಂದ್ರೆ ಅದಕ್ಕೂ ಹೋಗುವಂತ ಸಾಧ್ಯತೆಗಳು. ಸೊ ಈ ಸ್ಟಡಿನ ತುಂಬಾ ರೂಲ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲೋ ಒಂದ್ ಕಡೆ
ನಾವು ಸ್ವಲ್ಪ ಸೀರಿಯಸ್ ಆಗುವಂತ ಒಂದು ಏನು ಕಂಡೀಷನ್, ಅಂದ್ರೆ ಸೀರಿಯಸ್ ಅಂದ್ರೆ ನಾವು ಕರೆಕ್ಟ್ ಆಗಿ ಲೈಫ್ ಸ್ಟೈಲ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು, ಟೈಮ್ ಹೆಲ್ತ್ ಚೆಕಪ್ ಅನ್ನ ಮಾಡುವಂತ ಒಂದು ಸಂಗತಿ, ಇದನ್ನೆಲ್ಲ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನೋಡಿ, ಎಲ್ಲರಲ್ಲೂ ಹೇಳಿದ್ದಾರೆ, ಇವನ್ ಭಗವದ್ಗೀತೆಯಲ್ಲೂ ಕೂಡ ಕಲಿಯುಗದ ಎಂಡ್ ಹೆಂಗಾಗತ್ತೆ, ಯಾವ ರೀತಿ ಹೀನಾಯವಾಗಿ ಮನುಷ್ಯನನ್ನೇ ತಿಂದ್ಕೊಂಡ್ಬಿಟ್ಟು ಈ ಕಲಿಯುಗ ಎಂಡ್ ಆಗುತ್ತೆ, ಹೇಗೆ ದೊಡ್ಡವರನ್ನ ಟ್ರೀಟ್ ಮಾಡ್ತಾರೆ ಚಿಕ್ಕವರು, ಹೇಗೆ ಪೇರೆಂಟ್ಸ್ ನ ಟ್ರೀಟ್ ಮಾಡ್ತಾರೆ ಚಿಕ್ಕವರು, ಆಮೇಲೆ ಹೇಗೆ ಒಂದು ರಿಲಿಜನ್ ಅನ್ನೋದು ಬರೀ ಅವರವರ ಸಂಪತ್ತಿನ ಮೇಲೆ ನಿರ್ಭರವಾಗಿರ್ತದೆ ಅಂತ ಆಲ್ರೆಡಿ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾರೆ ಕ್ಲಿಯರ್ ಆಗಿ. ಸೊ ನಾವು ತುಂಬಾ ಡೀಪ್ ಆಗಿ ಹುಡುಕಿದ್ರೆ ಈ ಮೀನಿಂಗ್ ಕೂಡ ಅಥವಾ ಈ ರೀತಿಯಾದಂತಹ ರಿಸರ್ಚ್ಗಳು ಕೂಡ ನಮಗೆ ಅದರಲ್ಲಿ ಸಿಗುತ್ತೆ. ನಮಗೆ ಅಷ್ಟೊಂದು ನಾಲೆಜ್ ಇಲ್ಲ ಅದರ ಬಗ್ಗೆ. ನಾವು ಅಥವಾ ಯಾರು ಇರ್ತಾರೆ ಅವ್ರಿಗೆ ನಾವು ಅಲ್ಲಿ ಕೇಳಿದ್ರೆ ನಾಲೆಜ್ ಯಾರಿಗಿರುತ್ತೆ, ಅವರು ಖಂಡಿತವಾಗ್ಲೂ ಇದರಲ್ಲಿ ಇರುವಂತಹ ಹಿಡನ್ ಮೀನಿಂಗ್ಸ್ ಗಳಿರುತ್ತೆ ಗೀತೆಯಲ್ಲಿ, ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಎಲ್ಲಾದ್ರೂ ಒಂದ್ ಕಡೆ. ಬಟ್ ಎಂಡ್ ಆಫ್ ದಿ ಕಲಿಯುಗ ಹೆಂಗ್ ಹೇಳಿದ್ದಾರೆ ಅದನ್ನ ನಾವೀಗ ನೋಡ್ತಾ ಇದ್ದೇವೆ, ಯಾವ ರೀತಿ ಆಗ್ತಾ ಇದೆ, ಹೇಗೆ ಆಗ್ತಿದೆ ಅಂತ ಹೇಳಿ. ಸೊ ಬೇಸಿಕಲಿ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಅಂತ ಹೇಳಿದ್ರೆ, ಈ ಲೈಫ್ ಸ್ಟೈಲು ಕೂಡ ಇದಕ್ಕೆ ಡಿಸಿಷನ್ ಮಾಡುವಂಗಿರುತ್ತೆ, ಅವರ ಡಿಸಿಷನ್ಸ್ ಕೂಡ ಇದನ್ನ ಡಿಸೈಡ್ ಮಾಡೋದಿರುತ್ತೆ, ಪ್ಲಸ್ ಅವರ ಡಯಟ್ ಕೂಡ. ಎಸ್ ಅಂಜನಪ್ಪ ಸರ್, ಮಕ್ಕಳು ಆಗಿಲ್ಲ ಅಂತ ಹೇಳಿದ್ರೆ ಗಂಡಿನಲ್ಲೂ ಸಮಸ್ಯೆ ಇರುತ್ತೆ, ಹೆಣ್ಣನ್ನೇ ನಾವು ದೂಷಣೆ ಮಾಡೋಕ್ಕಾಗೋದಿಲ್ಲ, ಹೆಣ್ಣಿನಲ್ಲೂ ಕೂಡ ಸಮಸ್ಯೆ ಇರುತ್ತೆ. ನಾನು ಆಗಲೇ ಕೇಳ್ತಾ ಇದ್ದೆ, ಕೆಲವೊಂದು ನಿರ್ಧಾರಗಳು ನನಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು, ಇಷ್ಟು ಬೇಗ ಮಗು ಬೇಡ, ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಕೂಡ ಇಂಥದ್ದೇ ನಿರ್ಧಾರಕ್ಕೆ ಬರ್ತಾರೆ, ಗಂಡು ಮಕ್ಕಳು ಕೂಡ ನಿರ್ಧಾರಕ್ಕೆ ಬರ್ತಾರೆ. ಆಮೇಲೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ಒಂದು ರೀತಿ ಅವರು ಮಾಡುವಂಥ ಕೆಲಸಗಳು, ತೆಗೆದುಕೊಳ್ಳುವಂಥ ನಿರ್ಧಾರಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ನಾವು ಕೂಡ ನೋಡಿದ್ದೀವಿ, ಮಕ್ಕಳಾಗಿಲ್ಲ ಅಂತೇಳಿ ತುಂಬ ಜನ ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ ಗಂಡು ಹೆಣ್ಣು ಇಬ್ಬರಲ್ಲೂ ಇರುವಂಥ ಪ್ರಾಬ್ಲಮ್ಗಳು ಏನು ಸರ್? ಸರ್, ಬಂಜೆತನ ಅಂತಾರೆ ನಮ್ಮ ಸಮಾಜದಲ್ಲಿ. ಬಂಜೆಗೆ ತುಂಬಾ ಅವಮಾನ ಮಾಡತ್ತಾರ. ನಿಜ ಸರ್, ನಿಜ. ಗಂಡಸರನ್ನ ಬಂಜೆ ಅನ್ನಲ್ಲ, ಇವಳ ಬಂಜೆತನಕ್ಕೆ ಕಾರಣ ಗಂಡು. ನಾವು ಬಹಳ ಸರಳವಾಗಿ ಇವ್ರಿಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಕಂಡುಹಿಡಿಬೇಕಾದ್ರೆ ಮೊದಲು ಗಂಡನ್ನ ನಾವು ತಗೋಬೇಕು. ಯಾಕಂದ್ರೆ ಬಹಳ ಸಿಂಪಲ್ ಸರ್. ಒಂದು ಸೆಮೆನ್ ಅನಾಲಿಸಿಸ್, ವೀರ್ಯ ಪರೀಕ್ಷೆ ಮಾಡಿದ್ರೆ ಹೆಣ್ಮಕ್ಳದ್ದು ಆಮೇಲೆ ಹೇಳ್ತೀನಿ ಯಾಕೆ ಡಿಲೇ ಆಗುತ್ತೆ ಅಂತ. ಗಂಡು ಮಕ್ಕಳಲ್ಲಿ ವೀರ್ಯ ಒಂದು ಎಜಾಕ್ಯುಲೇಷನ್ಗೆ 3 to 5 ml ಇರಬೇಕು. ವೀರ್ಯ ಇರುತ್ತೆ ಕೆಲವು ಸಮಯ, ಆದ್ರೆ ವೀರ್ಯ ಅಣು ಇರಲ್ಲ, ಸ್ಪರ್ಮ್ ಇರಲ್ಲ. ಇದನ್ನ ನಾವು ಏಜೂಸ್ಪರ್ಮಿಯಾ ಅಂತೀವಿ ನಾವು. ಎಸ್ ಗಾಟ್ ಸೆಮೆನ್ ಎಜಾಕ್ಯುಲೇಟ್ ಮಾಡ್ತಾರೆ, ಅದನ್ನು ಚೆಕ್ ಮಾಡಿದ್ರೆ ಒಂದು ವೀರ್ಯಾಣು ಇರಲ್ಲ. ಆದ್ರೆ ಜನಸಾಮಾನ್ಯರ ಅರ್ಥ ಆಗಲಿ, 1 ml ನಲ್ಲಿ 120 ಮಿಲಿಯನ್ ಸ್ಪರ್ಮ್ಸ್ ಇರಬೇಕು. ಒಂದು ಮೊಟ್ಟೆಗೆ, ಒಂದು ಎಗ್ಗಿಗೆ ಇಷ್ಟು ಜನ ಕಾಂಪೀಟ್ ಮಾಡ್ತಾರೆ. ಇಲ್ಲ ಒಂದ್ ಕಡೆ ಈ ಮಾತಾಡೋ ಒಂಥರ ತಮಾಷೆ ಅನ್ಸುತ್ತೆ. ಒಂದು ಹೆಣ್ಮಗಳಿಂದ 5-6 ಜನ ಹುಡುಗರು ಲವ್ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲ ಹಂಗೆ ಆಗುತ್ತೆ. ಒಂದು ಓಮ್ನ ಫರ್ಟಿಲೈಸ್ ಮಾಡ್ಲಿಕ್ಕೆ 120 ಅಲ್ಲ, 5 ml ಅಂದ್ರೆ ಲೆಕ್ಕ ಹಾಕೊಳ್ಳಿ, 5 ಮಿಲಿಯನ್ ಸ್ಪರ್ಮ್ಸ್ ಟ್ರೈ ಮಾಡ್ತವೆ. ಆದ್ರೆ ಇವನಿಗೆ ಚೆಕ್ ಮಾಡಿದ ಒಂದು ಕಾರಣ ಏನು? ತುಂಬಾ ಜನಕ್ಕೆ ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಸರ್. ಬಹಳ ಸರಳವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಗೌತ್ಲಮ್ಮ ಅಂತ ಆಗುತ್ತೆ. ಇಟ್ಸ್ ಎ ವೈರಲ್ ಇನ್ಫೆಕ್ಷನ್, ಮಂಪ್ಸ್ ಅಂತೀವಿ ನಾವು. ಹುಡುಗರ ನೋಡಿದೀವಿ, ಈಗೆಲ್ಲ ಕಡಿಮೆ ಆಗೋಗಿದೆ ವ್ಯಾಕ್ಸಿನ್ ಹಾಕಿ. ಅದು ಗಂಧ ಹಚ್ಚೋರು ಅವಾಗ. ಅನ್ಫಾರ್ಚುನೇಟ್ಲಿ ಮಂಪ್ಸ್ ಆದಾಗೆ ಟೆಸ್ಟಿಸು ಕೂಡ ಆರ್ಕೈಟಿಸ್ ಅಂತ ಆಗೋದು. ಸೊ ಈ ಮಕ್ಕಳು ದೊಡ್ಡವರಾದ್ಮೇಲೆ ಇದು ವಾಸಿ ಆಗ್ಬಿಡುತ್ತೆ ಆಟೋಮೆಟಿಕಲಿ, ವೈರಲ್ ಡಿಸೀಸ್, ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಆದ್ರೆ ಅನ್ಫಾರ್ಚುನೇಟ್ಲಿ ಇವನು ದೊಡ್ಡವನಾದ್ಮೇಲೆ ಮದುವೆ ಆಗ್ತಾನೆ, ಇವನು ವೀರ್ಯ ಸ್ಖಲನ ಇರುತ್ತೆ, ಆದ್ರೆ ವೀರ್ಯ ಚೆಕ್ ಮಾಡಿದ್ರೆ ಒಂದು ಸ್ಪರ್ಮ್ ಇರಲ್ಲ. ಇದನ್ನ ಏಜೂಸ್ಪರ್ಮಿಯಾ ಅಂತೀವಿ. ಕೆಲವು ಸಮಯ ಆಲಿಗೋಸ್ಪರ್ಮಿಯಾ. ಇವ 120 ಮಿಲಿಯನ್ ಇರೋದ್ರ ಬದಲು 60 ಮಿಲಿಯನ್ ಇರುತ್ತೆ. ಅಂತ ಸಮಯದಲ್ಲಿ ಇವನು ಪರೀಕ್ಷೆ ಮಾಡಿಸ್ಕೊಂಡ್ರೆ, ಆಂಡ್ರಾಲಜಿಸ್ಟ್ ಅಂತ ನಮ್ಮಲ್ಲಿ ಡಾಕ್ಟರ್ಸ್ ಇರ್ತಾರೆ, ಎಂಡೋಕ್ರೈನಾಲಜಿಸ್ಟ್, ಇವನ್ ಸ್ಪರ್ಮ್ ಕೌಂಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸಾಕಷ್ಟು ಮೆಡಿಸನ್ ಇದಾವೆ. ದಯವಿಟ್ಟು ಜನ ಇದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ವೀರ್ಯ ಕಡಿಮೆ ಇದ್ರೆ ವೈಜ್ಞಾನಿಕವಾಗಿ, ನಾನು ಅಲ್ಲೆಲ್ಲೋ ನಾಟಿ ತಗೋತೀನಿ, ಅಲ್ಲೆಲ್ಲೋ ಗಬ್ ನೀರು ಕುಡಿತೀನಿ, ಇವೆಲ್ಲ ದಯವಿಟ್ಟು ಬಿಟ್ಟುಬಿಡಿ. ವೈಜ್ಞಾನಿಕವಾಗಿ ಸ್ಪರ್ಮ್ಸ್ ಇರೋದನ್ನ ಇನ್ಕ್ರೀಸ್ ಮಾಡೋ ಪಾಸಿಬಿಲಿಟಿ ಇದೆ, ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಇದು. ಅಂಡ್ ಇನ್ನೊಂದು ಸರ್ ನೋಡಿ, ಮೊದಲಿಗೆಲ್ಲ ಹೆಣ್ಮಗಳು ಮೆಚ್ಯೂರ್ ಆಗಿದ ತಕ್ಷಣ ಮದುವೆ ಮಾಡೋರು. ಈಗ ಸರ್ಕಾರಿ ರೂಲ್ಸ್ ಇದೆ, 18 ವರ್ಷದವರೆಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಂಗಿಲ್ಲ. ಹುಡುಗರಿಗೆ 21 ವರ್ಷ ಈಗ ಮಾಡಿದ್ದಾರೆ. ನೀವು ನೋಡಿ, ಬಹಳ ಚಿಕ್ಕ ವಯಸ್ಸಿನಲ್ಲಿ ಆದಾಗೆ ಸೆಕ್ಸ್ ಬಗ್ಗೆ ಮಾತನಾಡೋಕೆ ತುಂಬಾ ಎಸಿಟೇಷನ್ ಬೇಡ. ಮನುಷ್ಯನಿಗೆ ಆಹಾರ, ಬಟ್ಟೆ ಇವೆಲ್ಲ ಎಷ್ಟು ಇಂಪಾರ್ಟೆಂಟು. ಮದುವೆ ಆದ್ಮೇಲೆ ನನಗೆ ಮಕ್ಕಳಾಗಬೇಕು ಅನ್ನೋದು, ಇಲ್ಲರ ಸಮಾಜದಲ್ಲಿ ಅವ್ರಿಗೆ ಅವಮಾನ ಮಾಡ್ತಾರೆ. ದಯವಿಟ್ಟು ತುಂಬಾ ಪ್ಲಾನ್ ಮಾಡಬೇಡಿ. ಇನ್ನೊಂದು ಸಾರಿ ನಾನು ಹೇಳ್ತೀನಿ, ಎಷ್ಟೋ ಸರಿ ಗಂಡ ಹೆಂಡತಿ 28 ವರ್ಷಕ್ಕೆ ಮದುವೆ ಆಗಿರ್ತಾರೆ, ಪ್ರೆಗ್ನೆಂಟ್ ಆಗ್ತಾಳೆ. ಅವ್ರು ಹೇಳ್ತಾರೆ, ನನಗೆ ಇನ್ನೂ ಮನೆ ಕಟ್ಟಬೇಕು, ಇದು ಕಟ್ಟಬೇಕು, ಬೇಡ ಡಾಕ್ಟ್ರೆ ಇದ್ರ ತೆಗೆಸ್ಕೊಡಿ ಅಂತ. ಇದನ್ನ ತೆಗೆಸ್ಕೊಂಡವ್ರಿಗೆ ಎಷ್ಟೋ ಜನ ನೆಕ್ಸ್ಟ್ ಮಕ್ಕಳಾಗಿಲ್ಲ. ಅದಕ್ಕೆ ಕಾರಣ ಟ್ಯೂಬಲ್
ಬ್ಲಾಕ್ ಕೇಜ್. ಇವ್ರು ಅಬಾರ್ಷನ್ ಮಾಡಿಸ್ತಾರಲ್ಲ, ಇಲ್ಲಿಗಲ್ ಅದು ಆಕ್ಚುಲಿ ಅಫಿಷಿಯಲಿ ನಾಟ್ ಪರ್ಮೋಟೆಡ್. ಮಾಡಿದ್ರೆ ನೆಕ್ಸ್ಟ್ 2 ಟ್ಯೂಬ್ ಬ್ಲಾಕ್ ಆಯ್ತು ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಸಣ್ಣ ಪ್ಲೇಸ್ನಾಗ ಹೋಗಿ ಅವರು ಅದು ಮಾಡ್ಕೊತಾರೆ D&C ಅಂತ. ಅಲ್ಲಿ ಏನಾದರೂ ಬೈ ಚಾನ್ಸ್ TB ಏನಾದರೂ ಎಂಟ್ರಿ ಆಯ್ತು ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಆಫ್ ದಿ ಬ್ಲಾಕ್ ಟ್ಯೂಬ್ಗಳಾಗ್ಬಿಡುತ್ತೆ. ಮುಂದೆ ಅವ್ರಿಗೆ ಮಕ್ಕಳೇ ಆಗೋದಿಲ್ಲ, ಅವು IVF ಹೋಗ್ಬೇಕಾಗುತ್ತೆ. ಇಂಥವನ್ನೆಲ್ಲ ದಯವಿಟ್ಟು ನೀವು ವಿಜ್ಞಾನವನ್ನು ಜನರ ಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಎಷ್ಟೋ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಆಕ್ಚುಲಿ ತಿಂಗಳಿಗೊಂದು ಮೊಟ್ಟೆ ಬರಬೇಕು, ಇಟ್ಸ್ ಮಂತ್ಲಿ ಒಂದು ಓವರಿಯಿಂದ ಬರುತ್ತೆ, ಅದು ರಿಲೀಸ್ ಆಗಲ್ಲ. ಕೆಲವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ, ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀವಿ. ಇನ್ಫ್ಯಾಕ್ಟ್ ಸರ್ ಇವೆಲ್ಲ ಅನ್ಫಾರ್ಚುನೇಟ್ಲಿ ನಾವು ಮಾತಾಡಲ್ಲ, ಎಸಿಟೇಟ್ ಮಾಡ್ತೀವಿ ಪಬ್ಲಿಕ್ನಾಗೆ, ಅವ್ರು ಕೇಳಲಿಕ್ಕೂ ನಾಚಿಕೋತಾರೆ. ಈ ಒಂದು ತಿಂಗಳಲ್ಲಿ ಅವ್ರದ್ದು ಪೀರಿಯಡ್ ಸೈಕ್ಲಿಕಲ್ 28 ದಿನಕ್ಕೆ ಒಂದ್ಸರಿ ಪೀರಿಯಡ್ಸ್ ಆಗುತ್ತಲ್ಲ, ಯಾವ ಸಮಯದಲ್ಲಿ 5 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ ಅಂದರೆ ಅವರು ಯಾವ ಸಮಯದಲ್ಲಿ ಅವರು ಇಬ್ಬರು ಮಿಲನ ಆಗಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಓವಮ್ಮು 1 ತಿಂಗಳು ಒಂದೇ ಸಾರಿ ರಿಲೀಸ್ ಆಗುತ್ತೆ, ಅದು 2 ದಿನ ಮೊದಲು ಅಥವಾ 2 ದಿನ ಆಮೇಲೆ ಅವರಿಬ್ಬರು ಕೂಡಿದ್ರೇನೆ ಮಗು ಆಗೋದು. ಸೊ ಇದು ಕೂಡ ತಿಳ್ಕೊಂಡಿರ್ಬೇಕು. ನಾನು ಎಷ್ಟು ಪ್ರಯತ್ನ ಮಾಡಿದೆ, ದೇವ್ರಿಗೆ ಕೈ ಮುಗಿದೆ, ಮಕ್ಕಳೇ ಆಗಲಿಲ್ಲ, ಅಶ್ವತ್ಥಗಡ್ಡೆ ಸುತ್ತಿದೆ ಇಲ್ಲ. ಅವರಿಗೆ ವಿಜ್ಞಾನವನ್ನು ಹೇಳಿಕೊಟ್ರೆ ಈ ಫರ್ಟಿಲಿಟಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇವತ್ತಿನ ಈ ಟಾಪಿಕ್ ತಗೊಂಡು ನಾವಿಬ್ರು ಕೂಡ ಅದನ್ನೇ ಮಾತಾಡ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿ ಅವರು ಕೂಡ ಮಹಾಭಾರತದಲ್ಲಿ ಹೇಳಿರೋದನ್ನು ಹೇಳ್ತಾರೆ. ಇದು ಸರ್ ಇವೆಲ್ಲ ಅನ್ಫಾರ್ಚುನೇಟ್, ಐ ಆಮ್ ಸಾರಿ, ಫಾರ್ಚುನೇಟ್ಲಿ ನಮ್ಮ ಮೈಥಾಲಜಿ ಒಳಗೆಲ್ಲ ಇದೆ ಸರ್. ಇದು ನಾವೇನು ಸೈನ್ಸ್ ಇವತ್ತು ಮಾತಾಡ್ತೀವಲ್ಲ ಅವೆಲ್ಲ ಅವತ್ತಿನಿಂದಲೂ ಇದೆ. ಸೊ ಹಂಗಾಗಿ ದಯವಿಟ್ಟು ಮಕ್ಕಳು ಇಲ್ದಿದ್ದವ್ರು ಪ್ಲಾನ್ ಮಾಡ್ಕೊಳಕ್ಕೆ ಹೋಗಬೇಡಿ, ನನಗೆ ಇನ್ನೊಂದು 2 ವರ್ಷ ಹೋಗಲಿ. ಆ್ಯಂಡ್ ರಿಸ್ಕಿ ಪ್ರೆಗ್ನೆನ್ಸಿ ಯಾವಾಗ ಆಗುತ್ತೆ ಅಂದರೆ ಹೆಣ್ಮಗಳು 30-32 ಆದಮೇಲೆ. ತುಂಬ ಜನ ವರ್ಕಿಂಗ್ ವುಮನ್ನು ನನಗೆ 2 ವರ್ಷ ಬೇಡ, 3 ವರ್ಷ ಬೇಡ ಅಂತ ಅದನ್ನು ಪ್ಲಾನ್ ಮಾಡ್ಕೊತಾ ಹೋಗ್ತಾರೆ, ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತಾರೆ. ಅಪ್ಪಿತಪ್ಪಿ ಆದರೆ ಅಬಾರ್ಷನ್ ಮಾಡಿಸ್ಕೊಂಡು ದಯವಿಟ್ಟು ಇವ್ಯಾವ ಮಾಡಬೇಡಿ. ಫಸ್ಟ್ ಪ್ರೆಗ್ನೆನ್ಸಿ ಇಸ್ ದ ಬೆಸ್ಟ್ ಪ್ರೆಗ್ನೆನ್ಸಿ, ಅವರು ಅದನ್ನು ತಿಳ್ಕೋಬೇಕು. ಸೊ ಈ ದೃಷ್ಟಿಯಲ್ಲಿ ನಾನು ಹೇಳೋದು ಅಂದರೆ ಫರ್ಟಿಲಿಟಿಗೆ ಹೆಣ್ಮಕ್ಳಲ್ಲೂ ಕಾರಣ ಇರುತ್ತೆ, ಗಂಡು ಮಕ್ಕಳಲ್ಲೂ ಕಾರಣ ಇರುತ್ತೆ. ವೆಲ್ ಸರ್, ವೆಲ್ ವೆಲ್. ಶರತ್ ಸರ್, ಇನ್ನೊಂದು ಕಡೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಯಾವ ಏಜು ಮದುವೆ ಮಾಡ್ಕೊಳ್ಳೋಕೆ ಬೆಟರ್? ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಈಗ 18 ವರ್ಷ ಹುಡುಗಿಗೆ 21 ವರ್ಷ ಹುಡುಗರಿಗೆ ಆಗ್ಲೇಬೇಕಂತೇಳಿ ಕಾನೂನು ಕೂಡ ಇದೆ. ಆದರೆ ನಾವು ನೋಡ್ತಾ ಹೋಗೋದಾದ್ರೆ ಯಾವ ಏಜಲ್ಲಿ ಒಬ್ಬ ಹುಡುಗ ಮದುವೆ ಆಗಬೇಕು, ಹುಡುಗಿ ಮದುವೆ ಆಗಬೇಕು, ಅವರಿಗೆ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಯಾವ ಏಜು ಬೆಟರು ಅಂತೇಳಿ ನೋಡಿ. ಬೇಸಿಕಲಿ ನೋಡಿದ್ರೆ ಒಬ್ಬ ಗಂಡು ಏನಿರ್ತಾನೆ 25ರಿಂದ ಮ್ಯಾಕ್ಸಿಮಮ್ 30, ಈ ಏಜ್ ತುಂಬಾ ಒಳ್ಳೇದು. 25 to 30 ಇವಾಗ ನೋಡಿದ್ರೆ ಸರ್ ಸ್ಪೆಸಿಫಿಕ್ ಆಗಿ ಒಂದೇ ಟರ್ಮ್ ಹೇಳಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ 25-26 ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಒಂದೇ ಟರ್ಮ್ ಹೇಳಿ ಸರ್ ಅಂದ್ರೆ 25, ಇಲ್ಲ ಸರ್ ರೇಂಜ್ ಹೇಳಿ ಅಂದ್ರೆ 25 to 30 ಸರ್ ಒಪ್ಪಬಹುದು ಇದಕ್ಕೆ. ಇದೇ ರೀತಿ ಫಿಮೇಲ್ಸ್ ಅಲ್ಲಿ ನೋಡಿದ್ರೆ, ಹೆಣ್ಣು ಮಕ್ಕಳಲ್ಲಿ ನೋಡಿದ್ರೆ ಅರೌಂಡ್ 22ರಿಂದ 26, ಒಂದು 2-3 ಇಯರ್ಸ್ ಹೆಚ್ಚು ಕಡಿಮೆ ಬರುತ್ತೆ ಅಲ್ಲಿ. 22ರಿಂದ 26 ಇದು ಒಂದು ಮದುವೆಗೆ ಉತ್ತಮವಾದಂತಹ ಏಜ್. ಡೆಫಿನೆಟ್ಲಿ ಇದು ನಮ್ಮ ಆಯುರ್ವೇದದಲ್ಲೂ ಕೂಡ ಉಲ್ಲೇಖವಾಗಿದೆ, ಹಲವಾರು ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಆಗಿದೆ. ಯಾಕೆ ಗೌರ್ಮೆಂಟ್ 18-21 ಇಟ್ಟಿದ್ದಾರೆ ಅಂದ್ರೆ ಇದೆ. 18-19-20-21 ಆಯ್ತು ಅಂದ್ರೆ ದೇ ಆರ್ ರೆಡಿ ಅಂತ. ಅವಾಗ ಸ್ಟಿಲ್ ಏನ್ ಸರ್ 20 ಏನ್ ಮಾತಾಡ್ತೀರಾ ಸರ್, 21-22 ಮುಂದೆ ಲೇಟ್ ಮ್ಯಾರೇಜ್ ಆಗಿ ಮಗು ಆಗದೇನೆ ಇಷ್ಟೊಂದು ದಿವಸ ಅವ್ರು ಸಂಪಾದನೆ ಮಾಡಿರೋದನ್ನೆಲ್ಲ ಹೋಗಿ ಬಿಟ್ಟು ಫರ್ಟಿಲಿಟಿ ಪ್ರೋಗ್ರಾಮ್ಸಿಗೆ ಹಾಕಿರೋದನ್ನ ನಾವು ನೋಡ್ತಾ ಇದ್ದೇವೆ, ರೆಗ್ಯುಲರ್ ಆಗಿ ನೋಡ್ತಾ ಇದ್ದೇವೆ. 36 ಬೇಡ ಸರ್ 38 ಅಂತ ಹೇಳ್ಬಿಟ್ಟು ಆ 28ರಿಂದ 38 ಏನ್ 10 ವರ್ಷ ಅವ್ರು ಏನ್ ಸಂಪಾದನೆ ಮಾಡಿರ್ತಾರೆ ಅದರಲ್ಲಿ 9 ವರ್ಷ ಸಂಪಾದನೆ ಬರೀ ಫರ್ಟಿಲಿಟಿ ಪ್ರೋಗ್ರಾಮ್ಸ್ ಹೋಗುತ್ತೆ. ಗ್ಯಾರಂಟಿ ಇಲ್ಲ, ಯಾರು ಕೊಡ್ಲಿಕ್ಕೆ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ನಿಮ್ಮ ಏಜ್ ಸಪೋರ್ಟ್ ಮಾಡ್ತಿಲ್ಲ. 39 ಪ್ರೋಗ್ರಾಮ್ ಹೆಂಗೆ ಇರ್ಬೋದು, ಟ್ರೀಟ್ಮೆಂಟ್ ಎಷ್ಟೇ ಒಳ್ಳೇದಿರಬಹುದು, ನಿಮ್ಮ ಏಜ್ ಸಪೋರ್ಟ್ ಮಾಡ್ತಿಲ್ಲ. ನಿಜ, ಕೆಲವೊಂದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ಸೊ ಇದು ಮದುವೆಗೆ. ಅದೇ ರೀತಿ ಚೈಲ್ಡ್ ಬೇರಿಂಗಿಗೆ ಸೇಮ್ ಮೇಲ್ಸ್ ಇರುವಾಗ 25 to 30, ಮ್ಯಾಕ್ಸಿಮಮ್ 31-32 ಇರಬಹುದು ಫಸ್ಟ್ ಚೈಲ್ಡ್ಗೆ. ಇಲ್ಲಿ ಈ ಇವತ್ತಿನ ಸಿನಾರಿಯೋಗೆ ತಗೋಬಹುದು 32 ವರೆಗೂ ಮೇಲ್ಸ್ ಅಲ್ಲಿ. ಫಿಮೇಲ್ಸಿನ ಫಸ್ಟ್ ಚೈಲ್ಡ್ ಬೇರಿಂಗ್ ಏನಿರುತ್ತೆ ಅದು 30 ಒಳಗಡೆ ಕಂಪ್ಲೀಟ್ ಆದ್ರೆ ತುಂಬಾ ಉತ್ತಮ. ಇದು ಹಲವಾರು ಗೈನಕಾಲಜಿಸ್ಟ್ ಕೂಡ ಒಪ್ಕೊಳ್ತಾರೆ, ಆಬ್ಸ್ಟೆಟಿಷಿಯನ್ಸ್ ಗಳು ಕೂಡ ಒಪ್ಕೊಳ್ತಾರೆ, ಸರ್ ಕೂಡ ಓಕೆ ಅಂತ ಹೇಳ್ಬೋದು. 25 to 30 ಅಲ್ಲಿ ಫಸ್ಟ್ ಚೈಲ್ಡ್ ಅವ್ರು ಬೇರ್ ಮಾಡಿದ್ರೆ ತುಂಬಾ ಉತ್ತಮ. ಇಲ್ಲ ಸರ್ ನಮ್ಗೆ ಒಂದೇ ಚೈಲ್ಡ್ ಸಾಕು ಅಂತ ಹೇಳೋರು ಕೂಡ 25ರಿಂದ 30 ವರ್ಷದ ಒಳಗಡೆನೆ ಈ ಫಸ್ಟ್ ಚೈಲ್ಡ್ ಅನ್ನ ಅವರು ಬೇರ್ ಮಾಡಿ ಆ ರಿಪ್ರೊಡಕ್ಷನ್ ಆಯ್ತು, ಡೆಲಿವರಿ ಆಯ್ತು ಅಂತ ಹೇಳಿದ್ರೆ ಅದು ಮಗುವಿಗೂ ಕೂಡ ತುಂಬಾ ಒಳ್ಳೇದು, ತಾಯಿಗೆ ಇನ್ನೂ ಒಳ್ಳೇದು. 30, 31, 32 ಆಗ್ತಾನೆ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಶುರು ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುವಂತದ್ದು, ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಟೆನ್ಷನ್ ಬರುವಂತದ್ದು, ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಹಲವಾರು ತೊಂದರೆಗಳು ಬರುವಂತದ್ದು, ಅದು ಮುಂದೆ ಕಂಟಿನ್ಯೂ ಕೂಡ ಆಗಬಹುದು, ಅವ್ರ ಲೈಫ್ ಟೈಮಿಗೆ ಕಂಟಿನ್ಯೂ ಆಗಬಹುದು. ಸೊ 30 ಒಳಗಡೆ ಫಸ್ಟ್ ಚೈಲ್ಡ್ ಬೇರ್ ಮಾಡೋದು ತುಂಬಾ ಒಳ್ಳೇದು. ವೆಲ್ ಸರ್, ವೆಲ್ ವೆಲ್.
ಅಂಜನಪ್ಪ ಸರ್, ಇನ್ನೊಂದು ಕಡೆಯಲ್ಲಿ ನೀವು ಹೇಳ್ತಾ ಇದ್ರಿ ಫಸ್ಟ್ ಪ್ರೆಗ್ನೆನ್ಸಿ ಇಸ್ ಬೆಸ್ಟ್ ಪ್ರೆಗ್ನೆನ್ಸಿ ಅಂತೇಳಿ. ತುಂಬ ಜನ ಅಬೋರ್ಷನ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಕ್ಲಿನಿಕ್ಗಳು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ. ಇಟ್ಸ್ ಅಫೆನ್ಸ್. ಆದರೆ ಈ ಅಬೋರ್ಷನ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಮುಂದಿನ ಹಂತದಲ್ಲಿ ಉಂಟಾಗುವಂಥ ತೊಂದರೆಗಳೇನು ಸರ್, ಈ IVF ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ? So sterilization is very, very important. See, abortion is a procedure, surgical procedure. ಆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ಅನ್ಫಾರ್ಚುನೇಟ್ಲಿ ಸಣ್ಣ ಕ್ಲಿನಿಕ್ಗಳಲ್ಲಿ ಅದೆಲ್ಲ ಫೆಸಿಲಿಟಿ ಇರಲ್ಲ. ಆಟೋಕ್ಲೇವ್ ಆಗಿರುತ್ತದೋ ಇಲ್ಲೋ, ಬರೀ ಬಾಯ್ಲಿಂಗ್ ಮಾಡಿರ್ತಾರೆ. ಸೊ ಅನೇಕ ಇನ್ಫೆಕ್ಷನ್ಸು ಅಬಾರ್ಷನ್ ಆಗುತ್ತೆ. ಬಟ್ ಅವರು ಎಷ್ಟೋ ಸಾರಿ ಲೇಟ್ ಬ್ಲೀಡಿಂಗ್ ಬೇರೆ ಆಗುತ್ತೆ, ಇಲ್ಲಾಂದರೆ ಟ್ಯೂಬಲ್ ಬ್ಲಾಕ್ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಮಾಡಿಸ್ಕೋಬೇಡಿ ಅನ್ನೋದೇ ಫಸ್ಟ್ ಅಡ್ವೈಸ್. ಎಲ್ಲ ನಿಜ ಪ್ರೊಫೆಷನಲ್ ಎಥಿಕ್ಸ್ ಇರೋ ಗೈನಕಾಲಜಿಸ್ಟು ಅಥವಾ ಡಾಕ್ಟ್ರು ಬೇಡಮ್ಮ ಇದನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ ಮಾಡ್ತಾರೆ. ಸೊ ಅವರಿಗೆ 108 ಕಾಯಿಲೆಗಳು. ಒಂದು ಮುಂದೆ ಮಕ್ಕಳೇ ಆಗದಿರೋದು, ಒಂದು ಟ್ಯೂಬಲ್ ಬ್ಲಾಕ್ ಆಗಿಬಿಡುತ್ತೆ. ಎರಡನೇದು ಬೇರೆ TB ಅಂತ ಕಾಯಿಲೆ ಬರ್ಬೋದು. ಎಷ್ಟೋ ಸರಿ ಡೆತ್ ಆಗುತ್ತೆ ಸರ್. ಯಾಕಂದರೆ ಅಂತ ಕಡೆ ಮಾಡಿದಾಗ ಬ್ಲೀಡಿಂಗ್ ಆಗ್ತದೆ. ಬ್ಲೀಡಿಂಗ್ ಟ್ಯಾಕಲ್ ಮಾಡ್ಲಿಕ್ಕೆ ಅಲ್ಲಿ ಫೆಸಿಲಿಟೀಸ್ ಇರಲ್ಲ. ಅದನ್ನ ದಯವಿಟ್ಟು ಈ ರೀತಿಯ ಅಬಾರ್ಷನ್ಸ್ಗೆ ಹೋಗಬೇಡಿ. ಎರಡನೇದು ಇದು IVF ಯಾವಾಗ ಆಗುತ್ತೆ ಅಂದರೆ, ಈ ಗಂಡನ ಸ್ಪರ್ಮ್ಸ್ ಭಾಳ ಕಡಿಮೆ ಇರುತ್ತೆ, ಅದು ಇಂಪ್ರೂವೇ ಆಗೋದಿಲ್ಲ. ಅವಾಗೆ ಇವತ್ತು ಸ್ಪರ್ಮ್ ಬ್ಯಾಂಕ್ ಇದೆ. ಸೊ ಹಂಗಾಗಿ ಹೆಲ್ತಿ ಸ್ಪರ್ಮ್ಸ್ ತೊಗೊಂಡು ಅವರಿಬ್ಬರು ಒಪ್ಪಿಗೆ ಪಡೆದು IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಅದೇನೆ, ಹೊರಗಡೆ ಫರ್ಟಿಲೈಸ್ ಮಾಡಿ ಆಮೇಲೆ ಅವ್ರು ಯೂಟ್ರಸ್ನಲ್ಲಿ ಇದು ಮಾಡ್ತಾರೆ. ಇಟ್ಸ್ ಎಸ್ ವೆರಿ ಸೇಫ್ ಪ್ರೊಸೀಜರ್. ಬಟ್ ಅನ್ಫಾರ್ಚುನೇಟ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಒಂದು ಸಾರಿ IVF ಟ್ರೈ ಮಾಡಿದ್ರೆ 3-3.5 ಲಕ್ಷ ಖರ್ಚಾಗುತ್ತೆ ಅದಕ್ಕೆ. ಸೊ ಒಂದು ಸಾರಿ ಆಗ್ಬಿಟ್ರೆ ಏನೋ ಕಷ್ಟನೋ ಸುಖನೋ ಆಸ್ತಿ ಮಾಡ್ತಾರೆ. 2-3 ಸಾರಿ ಫೇಲ್ ಆಗಿ ಮತ್ತೆ ಮಾಡಿಸ್ಕೊಂಡವ್ರು ಇದ್ದಾರೆ. ಸೊ ಅದರಿಂದ ದಯವಿಟ್ಟು ಇವೆಲ್ಲ ಲಾಸ್ಟ್ ಆಪ್ಷನ್ಸ್. IVF ಆಗಲಿ, ಸರಗೇಟ್ ಮದರ್ಸ್, ಎಷ್ಟೋ ಜನ ಬೇಡ ಬೇರೆ ಹೆಣ್ಣು ಮಗಳದ್ದು ಇವನ್ ಸ್ಪರ್ಮು ಇವರು ಓವ ತಗೊಂಡು ಅವ್ರ ಯೂಟ್ರಸ್ನ ಬೆಳೆಸಿ, ಇಂಥವೆಲ್ಲ ಇದ್ದಾವೆ. ಸಾಕಷ್ಟು ಗೈನಕಾಲಜಿಸ್ಟ್ಗಳು ಗೈಡ್ ಮಾಡ್ತಾರೆ. ಐ ಆಮ್ ನಾಟ್ ಎ ಗೈನಕಾಲಜಿಸ್ಟ್, ಬಟ್ ನೀವು ಹೇಳಿದ್ದಕ್ಕೆ ಉತ್ತರ. ಬಟ್ ಆಸ್ ಎ ಸರ್ಜನ್ ನಾವು ನೋಡಿರೋ ಕಾಂಪ್ಲಿಕೇಶನ್ಸ್ ಸರ್, ಎಷ್ಟೋ ಸಾರಿ ನಾನು ಇದು ನೆನಪಿದೆ. ಬೋರಿಂಗ್ ಹಾಸ್ಪಿಟಲ್ ನಾನು ವರ್ಕ್ ಮಾಡೋ ಒಂದು ಯಾರೋ ಹೊರಗಡೆ ಕ್ಲಿನಿಕ್ನಲ್ಲಿ ಒಬ್ಬ ಡಾಕ್ಟ್ರ್ ಹೆಂಗೆ ಅಬಾರ್ಷನ್ ಮಾಡಿದ್ದ ಅಂದರೆ, ಯೂಟ್ರಸ್ ತೂತೊಡೆದು ಅದರೊಳಗೆ ಇಂಟೆಸ್ಟೈನ್ ಬಂದು ಅದಕ್ಕೂ ತೂತೊಡೆದು ಎಲ್ಲ ಇದು ಮಾಡಿ ಕಾಂಪ್ಲಿಕೇಶನ್ಸ್ ಆಗಿ ಪಾಪ ಅಲ್ಟಿಮೇಟ್ಲಿ ದಟ್ ಲೇಡಿ ಡೈಡ್. ಸೊ ಇಂಥ ಇನ್ಫಾರ್ಮೇಶನ್ ಅವ್ರು ಇಂಟೆನ್ಷನಲಿ ಮಾಡಿರಲ್ಲ, ಬಟ್ ಕ್ವಾಲಿಫಿಕೇಶನ್ ಇರಲ್ಲ. ಕ್ವಾಕ್ಸ್ ಅಂತೀವಿ ನಾವು ಅಂಥವ್ರನ್ನ. ಸರ್ ಅಬಾರ್ಷನ್ ಮಾಡೋರು ಬರೀ ಡಾಕ್ಟರ್ಗಳಲ್ಲ, ಟ್ರೈನ್ಡ್ ಆಯಾಸು ಅಂದರೆ ಅವರು ಎಲ್ಲೋ ಆಯಾ ಕೆಲಸ ಮಾಡಿರ್ತಾರೆ. ಸೊ ಎಷ್ಟೋ ಜನ ಪ್ಯಾರಾಮೆಡಿಕಲ್ ವರ್ಕರ್ಸು. ಸೊ ಅಲ್ಟಿಮೇಟ್ಲಿ ಇದ್ರೊಳಗೆ ಎಷ್ಟೊಂದು ನೋಡಿ ಆಲೆ ಮನೆ ಹತ್ರ ಮಾಡ್ತಿದ್ರು ಮಂಡ್ಯದಲ್ಲಿ ಎಷ್ಟೆಲ್ಲ ಎವಿಡೆನ್ಸ್ ಇದೆ. ದಯವಿಟ್ಟು ಅದಕ್ಕೆ ವಿದ್ಯಾವಂತರಲ್ಲಿ ಅವಿದ್ಯಾವಂತರಲ್ಲೂ ಆದರೂ ಕೂಡ ಮಗು ಬಹಳ ಇಂಪಾರ್ಟೆಂಟ್, ನೋ ಡೌಟ್. ಫಸ್ಟ್ ಪ್ರೆಗ್ನೆನ್ಸಿ ಇಸ್ ದ ಬೆಸ್ಟ್ ಪ್ರೆಗ್ನೆನ್ಸಿ. ಅದನ್ನು ನೀವು ಟರ್ಮಿನೇಟ್ ಮಾಡೋಕ್ಕೆ ಹೋದರೆ ಅದು ಪೀರಿಯಡು ಇಂಪಾರ್ಟೆಂಟು. ಯಾವಾಗ ಮಾಡೋದು, ವೆನ್ ಪ್ರೆಗ್ನೆನ್ಸಿ ಗೊತ್ತಾಗುತ್ತೆ, 5th ಮಂತ್ ಒಳಗಡೆ ಮಾಡೋಕ್ಕಾಗತ್ತಾ, ದೇರ್ ಆರ್ ಲಾಟ್ ಆಫ್ ಕ್ರೈಟೀರಿಯಾಸ್. ಅದರಿಂದ ದಯವಿಟ್ಟು ಫಸ್ಟ್ ಬೇಬಿ ಇಸ್ ದ ಬೆಸ್ಟ್ ಬೇಬಿ. ಎಸ್ ಶರತ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಒಟ್ಟಿನಲ್ಲಿ ಗಮನಿಸ್ತಾ ಇದ್ವಿ, ಈ ಸಾಕಷ್ಟು ಕಾರಣಗಳನ್ನು ಕೊಟ್ರಿ ನೀವು ಕೂಡ. ಈಗ ವೈ ಕ್ರೋಮೋಸೋಮ್ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ, ಈಗ ನಾಪತ್ತೆ ವಿಚಾರವಾಗಿ ಒಂದು ಕಡೆಯಲ್ಲಿ ಅಧ್ಯಯನದ ರಿಪೋರ್ಟ್ಗಳು ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನೀವೇನು ಹೇಳ್ತೀರಾ ಸರ್? ಜನರಿಗೆ ಏನು ಹೇಳ್ತೀರಾ? ಜನರಿಗೆ ಏನ್ ಮೆಸೇಜ್ ಅಪ್ಪ ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ವೈ ಕ್ರೋಮೋಸೋಮ್ ಉಳಿಬೇಕು ಅಂದ್ರೆ ಫರ್ಟಿಲಿಟಿ ಉಳಿಬೇಕು. ಡಿಸ್ಕಸ್ ಮಾಡಿದ್ದೇವೆ ನಾವು. ಹೌದು, ಫರ್ಟಿಲಿಟಿ ಉಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಚೆನ್ನಾಗಿರುವಂತಹ ಲೈಫ್ ಸ್ಟೈಲ್ ಇರಬೇಕು. ಅದು ವ್ಯಾಯಾಮ ಇರಬಹುದು, ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ನಾವು ತಿನ್ನುವಂತಹ ಆಹಾರ ಇರಬಹುದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಬಹುದು, ಡಿಜಿಟಲ್ ಡಿಟಾಕ್ಸ್ ಇರಬಹುದು, ಅಡಿಕ್ಷನ್ಸ್ ಗಳನ್ನ ಬಿಡುವಂತದ್ದು ಇರಬಹುದು, ಸ್ಮೋಕಿಂಗ್, ಆಲ್ಕೋಹಾಲ್. ಇದಲ್ಲದೇನೆ ಫಲವತ್ತತೆಯನ್ನ ಹೆಚ್ಚು ಮಾಡೋದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳಿದೆ. ಸೊ ಇದರಿಂದ ಆಲ್ರೆಡಿ ನಮ್ಮ ಹತ್ರ ಏನು ಸಿಮೆನ್ ಅನಾಲಿಸಿಸ್ ಮಾಡಿರುವಂತದ್ದು ಬಿಫೋರ್ ಅಂಡ್ ಆಫ್ಟರ್ ಹಲವಾರು ರಿಪೋರ್ಟ್ಸ್ ಗಳಿದೆ. ಸೊ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಹೇಗಿತ್ತು, ಪಂಚಕರ್ಮ ಟ್ರೀಟ್ಮೆಂಟ್ ಆದ್ಮೇಲೆ ಹೆಂಗಿದೆ, ಪ್ಲಸ್ ಅವರಿಗೆ ಪಾಸಿಟಿವ್ ರಿಸಲ್ಟ್ಸ್ ಕೂಡ ಬಂದಿದೆ. ಎಕ್ಸೆಪ್ಷನ್ಸ್ ಎಲ್ಲ ಕಡೆ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಫಲವತ್ತತೆ ಇಂಪ್ರೂವ್ ಮಾಡೋದಕ್ಕೆ ನೀವು ಕೇಳ್ತಿದ್ರಿ, ನಾನು ಪಂಚಕರ್ಮ ಒಂದನ್ನ ಆಡ್ ಮಾಡೋದನ್ನ ಡೆಫಿನೆಟ್ ಆಗಿ ಇಲ್ಲಿ ಒಳ್ಳೇದು ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಈ ರೀತಿಯಾದಂತಹ ಚಿಕಿತ್ಸೆಗಳಿದೆ. ಅಂಡ್ ಇದು ಪಂಚಕರ್ಮದ ಬ್ಯೂಟಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಹೇಗೆ ಬೇರೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಗಳಾಗ್ಲಿ, ಕೆಲವೊಂದು ಔಷಧಿಗಳಾಗ್ಲಿ ಬರೀ ತೊಂದರೆ ಇರೋರು ಮಾತ್ರ ತಗೋಬೇಕು ಅಂತ ಹೇಗಿರುತ್ತೆ, ಇದು ಪಂಚಕರ್ಮದಲ್ಲಿ ಇಲ್ಲ. ತೊಂದರೆ ಬರಬಾರದು ಅಂತ ಕೂಡ ಪಂಚಕರ್ಮವನ್ನ ತಗೋಬಹುದು. ಪಂಚಕರ್ಮ ಅಂದ್ರೆ 5 ಟ್ರೀಟ್ಮೆಂಟ್ಸ್ ಗಳಿರುತ್ತೆ. ನಿಯರೆಸ್ಟ್ ಆಯುರ್ವೇದ ಯಾರು ರಿಜಿಸ್ಟರ್ಡ್ ಡಾಕ್ಟರ್ಸ್ ಇರ್ತಾರೆ ಅವರು ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ
ತೊಂದರೆ ಬರಬಾರದು ಅಂತ ಹೇಳಿದ್ರು ಕೂಡ ಪಂಚಕರ್ಮವನ್ನ ಅವರು ಅಂಡರ್ಗೋ ಆಗಬಹುದು, ಆ ಚಿಕಿತ್ಸೆನ ಅವರು ಪಡೆದುಕೊಳ್ಳಬಹುದು. ಪ್ಲಸ್ ಎಲ್ಲಾದ್ರೂ ತೊಂದರೆ ಇದೆ ಅಂತ ಹೇಳಿದ್ರು ಕೂಡ ಆ ಟ್ರೀಟ್ಮೆಂಟ್ ಅದನ್ನ ಫಿಕ್ಸ್ ಮಾಡುವಂತ ಎಲ್ಲಾ ಪ್ರಯತ್ನವನ್ನು ಮಾಡುತ್ತೆ. ಪ್ಲಸ್ ತುಂಬಾ ಎಫೆಕ್ಟಿವ್ ಮತ್ತೆ ಸೇಫ್ ಆಗಿರುತ್ತೆ. ಸೊ ಇದು ನನ್ನ ಫೈನಲ್ ಆದಂತ ಸಂದೇಶ. ರಿಪೋರ್ಟ್ ಬಗ್ಗೆ ಇನ್ನು ಹಲವಾರು ವರ್ಷಗಳ ಆದ್ಮೇಲೆ ಏನೇನು ಚರ್ಚೆ ಆಗಿ ಏನೇನು ಅದ್ರ ರಿಸಲ್ಟ್ಸ್ ಬರುತ್ತೆ ಅಂತ ನಾವು ಕಾದ್ಬಿಟ್ಟು ನೋಡ್ಬೇಕು. ಮುಂದಿನ ಪೀಳಿಗೆ ಕೂಡ ಅದನ್ನ ನೋಡ್ಬೇಕು. ಡೆಫಿನೆಟ್ ಆಗಿ ಅದರಲ್ಲಿ ಚೇಂಜಸ್ ಗಳಿರುತ್ತೆ, ಅದರಲ್ಲಿ ಚೇಂಜಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಪ್ಲಸ್ ನಾವು ಈ ರೀತಿಯಾದಂತಹ ಲೈಫ್ ಸ್ಟೈಲ್ ಅನ್ನ ಅಳವಡಿಸ್ಕೊಂಡ್ಬಿಟ್ರೆ ಮುಂಬರುವ ಈ ರೀತಿಯಾದಂತಹ ತೊಂದರೆಗಳನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ವೆಲ್ ಸರ್, ವೆಲ್ ಅಜಯಪ್ಪ ಸರ್ ಏನು ಹೇಳ್ತೀರಾ ಸರ್? ಈ ರಿಪೋರ್ಟ್ನಲ್ಲಿ ಕೊನೆಗೆ ಒಂದು ಮೆನ್ಷನ್ ಮಾಡಿದ್ದಾರೆ, ಈ ರೀತಿಯಾಗಿ ಜಪಾನಲ್ಲಿ ಇಲಿಗಳಲ್ಲೂ ಕೂಡ ಆಗಿತ್ತು, ಒಂದು ಜಾತಿ ಇಲಿಗಳಲ್ಲಿ, ಅದು ಸರಿ ಹೋಯ್ತು ಅಂತ ಹೇಳಿ. ಕೊನೆಯದಾಗಿ ನೀವೇನು ಹೇಳ್ತೀರಾ ಸರ್? ಸರ್, 1 ಕೋಟಿಯ ವರ್ಷ ಆದ್ಮೇಲೆ ಬರುವಂತ ಈ ರಿಸಲ್ಟ್ನ ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇರೋರು ಎಷ್ಟು ಜನ್ಮ ಎತ್ತಬೇಕು ನಮ್ಗೆ ಗೊತ್ತಿಲ್ಲ. ಹಂಗಾಗಿ ಟೆನ್ಷನ್ ಮಾಡ್ಕೋಬೇಡಿ. ಇನ್ನೊಂದು ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಸರ್, ಈ ಜೀನ್ ಥೆರಪಿ ಬರ್ತಾ ಇದೆ. ಪ್ರತಿಯೊಂದಕ್ಕೂ ನಾವು ಜೀನನ್ನೇ ಚೇಂಜ್ ಮಾಡೋಂಥ ಕೆಪಾಸಿಟಿ ಮುಂದೆ ಹೋಗ್ತಾ ಇದೆ. ಅಂಥದ್ರೊಳಗೆ ಈ ವೈ ಜೀನ್ಗೆ ಇವತ್ತು ಯಾಕಷ್ಟು ನಾವು ಬಾದರ್ ಮಾಡೋದು? ಸೊ ಎಲ್ರಿಗೂ ಒಂದು ಧೈರ್ಯ, ಏನು ಎದುರ್ಕೋಬೇಡಿ. ನಿಮ್ಗೊಂದಷ್ಟು ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರಾಗಿ ನಾವು 4 ಜನ ಕೂತು ನಿಮ್ಮ ಮಾಧ್ಯಮದಿಂದ ಒಂದಿಷ್ಟು ಮಾತಾಡಿದೀವಿ. ಹಂಗಾಗಿ ಆತಂಕ ಬೇಡ ಅಷ್ಟೇ. ರಿಸರ್ಚ್ ಇಸ್ ಇಂಪಾರ್ಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ರಿಸರ್ಚ್ ಹೆಂಗಾಗಿದೆ ಅಂದ್ರೆ, ನಾನು ನೋಡಿದ್ದೀನಿ PhD ಕೊಟ್ಟಿದ್ದಾರೆ ಅವ್ರಿಗೆ ಯೂನಿವರ್ಸಿಟಿಯಿಂದ, ಬೆಳ್ಳುಳ್ಳಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಅದ್ ನೆಕ್ಸ್ಟ್ ಇಯರ್ ಇನ್ನೊಂದು ಯೂನಿವರ್ಸಿಟಿಯಿಂದ ಇನ್ನೊಬ್ಬನಿಗೆ ರಿಸರ್ಚ್ ಕೊಡ್ತಾರೆ, ಬೆಳ್ಳುಳ್ಳಿ ತಿನ್ನೋದ್ರಿಂದ ಕ್ಯಾನ್ಸರ್ ವಾಸಿ ಆಗುತ್ತೆ. ಆದ್ರಿಂದ ಭಯ ಪಡೋದು ಬೇಡ. ಥ್ಯಾಂಕ್ ಯು. ಎಸ್ ಸರ್, ಚರ್ಚೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಅಂಜನಪ್ಪ ಸರ್, ಹಾಗೆಯೇ ಡಾಕ್ಟರ್ ಶರತ್ ಕುಲಕರ್ಣಿ ಸರ್, ಹಾಗೆಯೇ ಡಾಕ್ಟರ್ ಪ್ರೇಮಾ, ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಸರಿಸುಮಾರು 1 ಕೋಟಿ ವರ್ಷ ಬೇಕು ವಿಜ್ಞಾನಿಗಳು ಹೇಳಿದಂಥ ಪ್ರಕಾರವಾಗಿ. ಭವಿಷ್ಯದಲ್ಲಿ ಗಂಡು ಸಂತಾನ ಇರುತ್ತಾ ಇಲ್ವೋ, ಅವರು ನಡೆಸಿದಂಥ ರಿಪೋರ್ಟ್ನಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಜಪಾನ್ನಲ್ಲಿ ಹೀಗೆ ಆಗಿತ್ತು ಇಲಿಗಳಲ್ಲಿ, ಆ ಬಳಿಕ ಸರಿ ಹೋಯಿತು ಅಂತೇಳಿ. ಮುಂದಿನ ಹಂತದಲ್ಲಿ ಅದು ಸರಿ ಹೋಗ್ಲೂಬಹುದು. ಹಾಗೆಯೇ ನಮ್ಮ ಆಹಾರ ಕ್ರಮ, ನಮ್ಮ ದೈನಂದಿನ ಚಟುವಟಿಕೆ, ಇದೆಲ್ಲವೂ ಕೂಡ ಸರಿಯಾಗಿದ್ರೆ, ಹಿತವಾಗಿ ಮಿತವಾಗಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.